ಜೈ ಸರ್, ಜಯಚಂದ್ರ ಸರ್. ಎಸ್ ಪ್ರವೀಣ್, ಹೇಳಿ. ಶುರು ಮಾಡೋಣ ಸರ್. ಎಸ್ ಸರ್, ಸ್ಕ್ರೀನ್ ಶೇರ್ ನ ಒಂದು ಏನ್ ಮಾಡ್ಬೇಕು? ಸ್ಕ್ರೀನ್ ಶೇರ್ ಇಲ್ಲ ಸರ್, ಹಿಂಗೆ. ಓಕೆ, ಅದು ಇಲ್ಲ ಅದು ತೆಗಿಬೇಕಾ? ಇರ್ಲಿ ಸರ್, ಇಟ್ಸ್ ಓಕೆ. ಓಕೆ. ಸ್ನೇಹಿತರೆ, ಎಲ್ಲರಿಗೂ ಶುಭ ಸಂಜೆಯನ್ನ ತಿಳಿಸ್ತಾ, ಇವತ್ತು ನಾವು ಫ್ಯೂಚರ್ ಟ್ರೈನಿಂಗ್ ನ 3ನೇ ದಿನದಲ್ಲಿದ್ದೀವಿ. ಜೇಸೈ ಬಿಳಾಲ್ಕೊಪ್ಪ ಹಾಗೂ ಜೇಸೈ ಜ್ಞಾನ ಸೌಹಾರ್ದ ಸೇರಿ ನಡೆಸುತ್ತಿರುವಂತಹ ಈ ತರಬೇತಿಯ ಶಿಬಿರದ ಕೊನೆಯಲ್ಲಿ ನಾವು ಇವತ್ತು ಇದ್ದೇವೆ ಸ್ನೇಹಿತರೆ. ಇವತ್ತು ಯಾರಾದ್ರೂ ಮ್ಯೂಟ್ ಮಾಡಿಲ್ಲ ಅಂದ್ರೆ ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ವಿ ಹ್ಯಾವ್ ಕೋ-ಹೋಸ್ಟ್ ಚೂರು ಮ್ಯೂಟ್ ಮಾಡಿ. ಸ್ನೇಹಿತರೆ, ಇವತ್ತು ನಾವು ಒಬ್ಬ ಅದ್ಭುತವಾದಂತಹ ಟ್ರೈನರ್ನೊಂದಿಗೆ ನಾವೊಂದು ಅದ್ಭುತವಾದಂತಹ ಸೆಷನ್ ನಾವು ನೋಡಕ್ ಹೊರಟಿದೀವಿ ಸ್ನೇಹಿತರೆ. ಓದೋದು ನಾವೆಲ್ಲರೂ ಓದ್ತೀವಿ, ದಿನ ಬೆಳಿಗ್ಗೆ ಆದ್ರೆ ಪೇಪರ್ ಓದ್ತೀವಿ, ಅಥವಾ ನಾವು ನ್ಯೂಸ್ ಪೇಪರ್ ನ ಓದ್ತಿರ್ತೀವಿ, ಸ್ಟೋರಿ ಬುಕ್ಸ್ ನ ಓದ್ತಿರ್ತೀವಿ, ಸ್ಪೆಷಲಿ ಸ್ಟೂಡೆಂಟ್ಸ್ ಅಂದಾಗ ಓದ್ತಾನೆ ಇರ್ತೀವಿ. ಬಟ್ ಪರಿಣಾಮಕಾರಿಯಾಗಿ ಓದುವುದು ತುಂಬಾ ಮುಖ್ಯವಾಗಿ ಬೇಕಾಗಿರುವಂತದ್ದು. ಇದರಲ್ಲಿ ಎಷ್ಟೋ ಜನ ಬಿದ್ಬಿಡ್ತಾರೆ, ಪರಿಣಾಮಕಾರಿ ಓದಕ್ಕೆ ಕಷ್ಟ ಪಡ್ತಾ ಇರ್ತಾರೆ, ಪರಿಣಾಮಕಾರಿಯಾಗಿ ಓದಕ್ಕೆ. ಸೊ ಸ್ನೇಹಿತರೆ, ಇದನ್ನ ನಾನು ಹೇಳ್ತಾ, ಇವತ್ತು ಒಂದು ಅದ್ಭುತವಾದಂತಹ ಸೆಷನ್ ನ ನಮ್ಮ ಇವತ್ತಿನ ರಿಸೋರ್ಸ್ ಪರ್ಸನ್ ಆದಂತಹ ಟ್ರೈನರ್ ಆದಂತಹ ಇವತ್ತಿನ ಜಯಚಂದ್ರ ಸರ್ ನಮಗೆ ಇವತ್ತು ಹೇಳಲಿಕ್ಕೆ ರೆಡಿ ಆಗಿದ್ದಾರೆ. ಹಾಗೆ ನಮ್ಮ ಇವತ್ತಿನ ಈ ಕಾರ್ಯಕ್ರಮದ ಉಸ್ತುವಾರಿಯಾದಂತಹ ಜೇಸೈ ಬಿಳಾಲ್ಕೊಪ್ಪದ ಹಾಗೂ ಜೇಸೈ ಜ್ಞಾನ ಸೌಹಾರ್ದದ ಎಲ್ಲಾ ಸದಸ್ಯರು ಹಾಗೂ ಪೂರ್ವಾಧ್ಯಕ್ಷರು ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ ಅಂತ ಹೇಳ್ತಾ, ಲೆಟ್ ಅಸ್ ಸ್ಟಾರ್ಟ್ ಅಫಿಷಿಯಲಿ ಈಗ ಸ್ನೇಹಿತರೆ. ಮೊದಲನೇದಾಗಿ ಸ್ನೇಹಿತರೆ, ಇವತ್ತಿನ ಈ ಕಾರ್ಯಕ್ರಮದ ರೂವಾರಿಯಾದಂತಹ ಹಾಗೂ ಈ ಕಾರ್ಯಕ್ರಮಕ್ಕೆ ನಮಗೆ ನೀವು ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದಂತಹ ಜೇಸೈ ಜ್ಞಾನ ಸೌಹಾರ್ದದ ಅಧ್ಯಕ್ಷರಾದಂತಹ ಜೇಸೈ ಸಂಜಯ್ ಆರ್ ಅವರಿಗೆ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೂ ಸ್ನೇಹಿತರೆ, ಇವತ್ತಿನ ಈ 3ನೇ ದಿನದ ಒಂದು ಅದ್ಭುತವಾದಂತಹ ಟಾಪಿಕ್ಗೆ ಒಬ್ಬ ಅದ್ಭುತವಾದಂತಹ ತರಬೇತುದಾರರು ಬೇಕು ಅಂದಾಗ ನಮಗೆ ಮೊದಲನೇದಾಗಿ ನಮ್ಮ ತಲೆಯಲ್ಲಿ ಬಂದಂತಹ ಹೆಸರೇ ಡಾಕ್ಟರ್ CJ ಜಯಚಂದ್ರ ಸರ್ ಅವರು. ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಐ ಹಾರ್ಟ್ಲಿ ವೆಲ್ಕಮ್ ಯು ಸರ್. ಅಂಡ್ ಸ್ನೇಹಿತರೆ, ಸ್ನೇಹಿತರೆ, ನಮಗೆ ಒಂದು ಕಾರ್ಯಕ್ರಮ ನಡೆಸಬೇಕು ಅಂದಾಗ ಅದಕ್ಕೆ ಮುಖ್ಯವಾಗಿ ಬೇಕಾಗುವಂತಹದ್ದು ಪ್ರಾಜೆಕ್ಟ್ ಡೈರೆಕ್ಟರ್. ಅಧ್ಯಕ್ಷರಾಗಿ ನಾವು ಏನನ್ನ ಬೇಕಾದ್ರೂ ಮಾಡ್ಬೋದು, ಆದ್ರೆ ಅದಕ್ಕೆ ಸದಸ್ಯರ ಬೆಂಬಲ ಇಲ್ಲದಿದ್ರೆ ಅದು ತುಂಬಾ ಕಷ್ಟ ಆಗುತ್ತೆ. ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿ ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಮಗೆ ನಡೆಸಿಕೊಡ್ತಿರುವಂತಹ ಜೇಸೈ ಬಿಳಾಲ್ಕೊಪ್ಪದ ಸುಶಾಂತ್ ಹಾಗೂ ಜೇಸೈ ಜ್ಞಾನ ಸೌಹಾರ್ದದ ದೀಪಕ್ ಅವರಿಗೆ ನಾನು ಸ್ವಾಗತವನ್ನ ಬಯಸ್ತಿದ್ದೇನೆ. ಹಾಗೂ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಇರುವಂತಹ ನಮ್ಮ ಜೇಸೈ ಬಿಳಾಲ್ಕೊಪ್ಪದ ಎಲ್ಲ ಸದಸ್ಯರು, ಪೂರ್ವಾಧ್ಯಕ್ಷರು, ಜೇಸೈ ಜ್ಞಾನ ಸೌಹಾರ್ದದ ಸದಸ್ಯರನ್ನ ನಾನು ಹೃತ್ಪೂರ್ವಕವಾಗಿ ಎಲ್ಲರಿಗೂ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಸ್ನೇಹಿತರೆ. ಹಾಗೂ ಪಕ್ಕದ ವಲಯದಿಂದ ಬಂದಿರುವಂತಹ ಅಧ್ಯಕ್ಷರು, ನಮ್ಮ ವಲಯದ ಇತರ ಅಧ್ಯಕ್ಷರು ಮತ್ತು ವಲಯ ಪೂರ್ವ ಅಧ್ಯಕ್ಷರು ಹಾಗೂ ಎಲ್ಲರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಓವರ್ ಟು ಜೇಸೈ ಸಂಜಯ್. ಪ್ರಿವಿಲೇಜ್ ಟು ಜೇಸೈ ಸಂಜಯ್. Thank you, sir. Good evening, everyone. ಈಗ ಪರಿಚಯಿಸುತ್ತಿರುವ ವ್ಯಕ್ತಿ 2008ರಲ್ಲಿ ಜೇಸೈ ಬ್ಯಾಂಗ್ಳೂರ್ ಗಾರ್ಡನ್ ಸಿಟಿ ಮೂಲಕ ಜೇಸೈ ಸಂಸ್ಥೆಗೆ ಪಾದಾರ್ಪಣೆ ಮಾಡುತ್ತಾರೆ. ನಂತರ 2010ರಲ್ಲಿ ಸ್ಪೀಚ್ ಕ್ರಾಫ್ಟ್ ಮುಗಿಸಿ 2011ರಲ್ಲಿ ZTWS ಮುಗಿಸಿ ವಲಯ ತರಬೇತುದಾರರಾಗುತ್ತಾರೆ. ನಂತರ 2012ರಲ್ಲಿ NTTS ಮುಗಿಸಿ ರಾಷ್ಟ್ರೀಯ ತರಬೇತುದಾರರಾಗಿ ಉತ್ತೀರ್ಣ ಹೊಂದುತ್ತಾರೆ. 2012ರಲ್ಲಿ ಜೇಸೈ ಬ್ಯಾಂಗ್ಳೂರ್ ಹಾರಿಝಾನ್ ಸಂಸ್ಥೆಯನ್ನು ಸ್ಥಾಪಿಸಿ ಅದರ ಸ್ಥಾಪಕ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾರೆ. 2014ರಲ್ಲಿ ವಲಯ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರುತ್ತಾರೆ. 2015ರಲ್ಲಿ ವಲಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾರೆ. 2016ರಲ್ಲಿ ರಾಷ್ಟ್ರೀಯ ಸಂಯೋಜಕರು,
ಸಲ್ಯೂಟ್ ದ ಸೈಲೆಂಟ್ ವರ್ಕರ್ ಆಗಿ ಅತ್ಯುತ್ತಮ ಸೇವೆಯನ್ನು ಸಲ್ಲಿಸಿದ್ದಾರೆ. 2017ರಲ್ಲಿ ರಾಷ್ಟ್ರೀಯ ಸಂಯೋಜಕರು ಹೆಲ್ತ್ ಅವೇರ್ನೆಸ್ ಅಂಡ್ ವೆಲ್ಬೀಯಿಂಗ್ ಆಗಿ ಸೇವೆ ಸಲ್ಲಿಸಿದ್ದಾರೆ ಮತ್ತು ಸುವರ್ಣ ಟಿವಿ, ವಿಜಯ್ ಟಿವಿ, ಆಲ್ ಇಂಡಿಯಾ ರೇಡಿಯೋ ನಡೆಸುವ ಟಾಕ್ ಶೋಗಳಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿರುತ್ತಾರೆ. ತರಬೇತುದಾರರಾಗಿ 30ಕ್ಕಿಂತ ಹೆಚ್ಚು ಮಾಡ್ಯೂಲ್ಸ್ ಅನ್ನು ಡಿಸೈನ್ ಮಾಡಿದ್ದಾರೆ. ಇವರಿಗೆ JFD, ರವಿ ಪುರಸ್ಕಾರ್ ಹೀಗೆ ಹಲವಾರು ಬಿರುದುಗಳು ದೊರಕಿದೆ. ಇವರು JCS ಸಂಸ್ಥೆಗೆ ನೀಡಿದ ಕೊಡುಗೆ ಅಪಾರ. ಇವರೇ JC ಡಾಕ್ಟರ್ CJ ಜಯಚಂದರ್ ಸರ್. ಇವರನ್ನು ಸಭೆಗೆ ಪರಿಚಯಿಸಲು ಹರ್ಷಿಸುತ್ತೇನೆ. ಥ್ಯಾಂಕ್ ಯು ಸರ್. Thank you so much, Prajwal and ಥ್ಯಾಂಕ್ ಯು ಸಂಜಯ್. ಸ್ನೇಹಿತರೆ, ಕೆಲವು ವ್ಯಕ್ತಿಗಳನ್ನ ನಾನು ರೆಕಗ್ನೈಸ್ ಮಾಡಕ್ಕೆ ಇಷ್ಟಪಡ್ತೀನಿ. ವಲಯ 24ರ ಅಧ್ಯಕ್ಷ ಆದಂತಹ, ಬಳ್ಳಾರಿ ಸ್ಟೀಲ್ ಸಿಟಿ ಅಧ್ಯಕ್ಷ ಆದಂತಹ JC ಮಲ್ಲಿಕಾರ್ಜುನ್ ಅವರು, ಹಾಗೂ ವಲಯ 15ರ ಘಟಕಾಧ್ಯಕ್ಷರಾದಂತಹ JC ಸತ್ಯನಾರಾಯಣ್ ಭಟ್ ಅವರು, ಮತ್ತು ಪೂರ್ವ ವಲಯ ಅಧಿಕಾರಿಗಳಾದಂತಹ ರೇಣುಕಾನಂದ ಸರ್ ಹಾಗೂ ಸಂಜು ಸೋಮಯ್ಯ ಸರ್, ಮತ್ತು ಪ್ರಸ್ತುತ ವಲಯ ಅಧಿಕಾರಿಗಳಾದಂತಹ ಶ್ರೀಕಂಠ ಸರ್, ನಮ್ಮ ಘಟಕದವರೇ ಆದಂತಹ ಶ್ರೀಕಂಠ ಸರ್, ಹಾಗೂ ಈ ವೆಬಿನಾರ್ ನಲ್ಲಿ ಎಲ್ಲರನ್ನು ಮೆನ್ಷನ್ ಮಾಡಿ ಹೇಳುವಂತದ್ದು ಕೆಲವು ಕಷ್ಟ ಆಗೋದ್ರಿಂದ ಯಾರ್ಯಾರು ಎಲ್ಲರೂ ಇದೀರ ಎಲ್ಲರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ನಿಮ್ಮನ್ನ ರೆಕಗ್ನೈಸ್ ಮಾಡ್ತಾ ಸಭೆ ಗೌರವಿಸ್ತಿದೆ ಅಂತ ಹೇಳ್ತಾ ಸ್ನೇಹಿತರೆ, ಇಟ್ಸ್ ಓವರ್ ಟು ನಮ್ಮ ಇವತ್ತಿನ ಅದ್ಭುತವಾದಂತಹ ಟ್ರೈನರ್ ಆದಂತಹ JCCJ ಜಯಚಂದರ್ ಸರ್. thank you, Prajwal and Sanjay. First of all, thanks for JC Bilal Kopa and JC Jnana Shauhardana Jayapura. And ಎಲ್ಲರೂ ಇಲ್ಲಿರುವ ಎಲ್ಲರಿಗೆ ನನ್ನ ಹೃದಯ ಪೂರ್ವಕ ಒಂದು ಥ್ಯಾಂಕ್ಸ್ ಹೇಳುತ್ತಾ ವೆಲ್ಕಮ್ ಟು ದಿಸ್ ಪ್ರೋಗ್ರಾಮ್. ಈಗ ಏನು ಅಂತ ಹೇಳಿದ್ರೆ, ಈ ಪ್ರೋಗ್ರಾಮ್ ಅಲ್ಲಿ ಚೂರು ಒಂದು ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಆಲೋಚನೆ ಮಾಡಿದ್ವಿ. ಸೊ ನೋಡೋಣ ಅದು ಎಷ್ಟು ಮಟ್ಟಿಗೆ ಡಿಫ್ರೆಂಟ್ ಆಗಿ ಬರತ್ತೆ ಅಂತ ನಮ್ ಥಾಟ್ ಪ್ರಾಸೆಸ್. ಸೊ ಬನ್ನಿ ಹೋಗೋಣ, ವಿಲ್ ಗೋ ಇನ್ ಟು ದಿ ಪ್ರೋಗ್ರಾಮ್. ಸೊ ಇದೆಲ್ಲ ನೋಡಿರ್ತೀರಾ, ಸ್ಟಡಿ ಟೆಕ್ನಿಕ್ಸ್, ಟಾಪಿಕ್ ಹೆಸರು ಸ್ಟಡಿ ಟೆಕ್ನಿಕ್ಸ್. ಸ್ಟಡಿ ಟೆಕ್ನಿಕ್ಸ್ ಅಂತ ಹೇಳಿದ್ರೆ ಏನು? ಈಗ ಈ ಒಂದು ಪಿಕ್ಚರ್ ನೋಡಿದ್ರೆ ನಿಮ್ಗೆ ಏನ್ ಜ್ಞಾಪಕ ಬರುತ್ತೆ ಅಂದ್ರೆ, ಸ್ಟೂಡೆಂಟ್ಸ್ ಆಗಿ ಇರೋರು, ಇಲ್ಲ ನೀವು ಸ್ಟೂಡೆಂಟ್ಸ್ ಆಗಿ, ನೀವು ಒಂದು ಸ್ಟೂಡೆಂಟ್ ಆಗಿ ನೀವು ಆಲೋಚನೆ ಮಾಡಿದ್ರೆ ಏನ್ ಜ್ಞಾಪಕ ಬರುತ್ತೆ ನಿಮ್ಗೆ? ಅದನ್ನ ನೀವು ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ರೆ ಪ್ರಜ್ವಲ್ ನೀವು ನಮ್ಗೆ ಹೇಳ್ಬಹುದು. ಎಸ್ ಸರ್, ಎಕ್ಸಾಮ್ಸ್ ಅಂತ ಕಳ್ಸಿದಾರೆ ಒಬ್ರು. ಎಕ್ಸಾಮ್ಸ್ ಅಂತ, ರೈಟ್. ಎಕ್ಸಾಮ್ ಟೆನ್ಷನ್. ಟೆನ್ಷನ್, ಓಕೆ, ಗುಡ್. ಸ್ಟ್ರೆಸ್, ಅನ್ನೋನ್ ಮ್ಯಾಟರ್ ಅಂತ ಕಳ್ಸಿದ್ದಾರೆ ನಮ್ಮ ವಲಯ 24ರ ಘಟಕಾಧ್ಯಕ್ಷರು. ಅನ್ನೋನ್ ಮ್ಯಾಟರ್, ಓಕೆ. ಇರಿಟೇಷನ್. ಸೊ ಎಲ್ಲ ಈ ತರ ಒಂದು ಫೀಲಿಂಗ್ಸ್ ನಾವು ಈ ಒಂದು ಪಿಕ್ಚರ್ ಮೂಲಕ ನಾವು ಒಂದು ರಿಲೇಶನ್ಶಿಪ್ ತಗೊಂಡ್ ಬರ್ತೀವಿ ಅಲ್ವಾ? ಇದು ಇವತ್ತಿನ ಟಾಪಿಕ್ ತುಂಬಾ ಮುಖ್ಯವಾಗಿರೋದು. ಯಾಕೆಂತ ಹೇಳಿದ್ರೆ, ಈ ಓದೋದು ಅಂತ ನಾವು ಯಾವ ಒಂದು ಏಜ್ ಇದ್ರೆ ಸರಿ, ಓದೋದು ಅಂತ ಬಂದ್ರೆ ಯಾವ್ದೋ ಒಂದು ರೀತಿಯಲ್ಲಿ ಒಂದು ಇರಿಟೇಷನ್, ಒಂದು ಟೆನ್ಷನ್, ಒಂದು ಫ್ರಸ್ಟ್ರೇಷನ್ ಬರುತ್ತೆ. ಮತ್ತೆ ಏನ್ ಮಾಡ್ಬೇಕು, ಹೇಗೆ ಮಾಡ್ಬೇಕು, ಇದೆಲ್ಲ ಒಂದು ಮನಸ್ಸಲ್ಲಿ ಒಂದು ಕನ್ಫ್ಯೂಷನ್ ಅನ್ನು ಹುಟ್ಟಾಕತ್ತೆ. ಸರಿನಾ? ಈಗ ಪ್ಯಾರೆಂಟ್ಸ್ ಏನ್ ಹೇಳ್ತಾರೆ, ಓದಿ 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 ಅಂತ ಹೇಳ್ತಾರೆ. ಈಗ ಟೀಚರ್ಸ್ ಏನ್ ಹೇಳ್ತಾರೆ, ನಾನು ಹೇಳ್ಕೊಟ್ಟಿದ್ದೀನಿ, ಈ ತರ ನೀನ್ ಫಾಲೋ ಮಾಡು ಅಂತ ಹೇಳ್ತಾರೆ. ಬಟ್ ಸ್ಟೂಡೆಂಟ್ಸ್ಗೆ ಅವ್ರ ಒಳಗಡೆ ಏನ್ ನಡೀತಾ ಇದೆ, ಹೇಗೆ ನಡೀತಾ ಇದೆ, ಅವ್ರಿಗೆ ಅದು ಅರ್ಥ ಆಯ್ತಾ, ಅರ್ಥ ಆಗಿಲ್ವಾ ಅನ್ನೋದು ಅರ್ಥ ಮಾಡ್ತಾರೆ. ಸರಿನಾ? ಈಗ ಸ್ಟೂಡೆಂಟ್ಸ್ ಅನ್ನು ನೋಡಿ ನಾವೆಲ್ಲಾನು, ಅಂದ್ರೆ ಪ್ಯಾರೆಂಟ್ಸ್ ಆಗಿರುವ ನಾವೆಲ್ಲಾನು ತುಂಬಾನೇ ಇರಿಟೇಟ್ ಆಗ್ಬಿಡ್ತೀವಿ, ಟೆನ್ಷನ್ ಆಗಿರ್ತೀವಿ. ಯಾಕಂತ ಹೇಳಿದ್ರೆ ಅವರು ಮಾರ್ಕ್ಸ್ ತಗೊಂಡ್ರೆ ಏನೋ ನಾವು ಮಾರ್ಕ್ಸ್ ತಗೊಂಡಿರೋ ತರ,
ಅವರು ಸಕ್ಸಸ್ ಆಗಿದ್ರೆ ಅವ್ರ ಜೀವನದಲ್ಲಿ ನಾವು ಸಕ್ಸಸ್ ಆಗಿರೋ ತರ ನಾವು ಒಂದು ವಿಷಯದಲ್ಲಿ ಬರ್ತೀವಿ. ಸೊ ಇದಕ್ಕೆ ಇವತ್ತಿನ ಈ ಟಾಪಿಕ್ ಮತ್ತೆ ಈ 1 hour ಟಾಪಿಕ್ ಅಲ್ಲಿ ನಾವು ಕೊಡುವ ಒಂದು ವಿಷಯ ಅಂದ್ರೆ, ಇದು ನಾನು ಹೆಂಗೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನನ್ನ ಒಂದು ಸೈಕೋಥೆರಪಿಕ್ ಬ್ಯಾಕ್ ಗ್ರೌಂಡ್ ಇಂದ ನಾನು ಕೌನ್ಸಲ್ ಮಾಡಿ, ನಾನು ಗೈಡ್ ಮಾಡಿ ಒಂದು ಎಕ್ಸ್ಪೀರಿಯನ್ಸ್ ಇಂದ ನಾನು ಕೊಡ್ತಾ ಇದ್ದೀನಿ. ಇನ್ನೊಂದು ಮುಖ್ಯವಾಗಿ ನಾನು ಒಂದು 3-4 ಡಿಗ್ರಿ ಮಾಡಿದ್ದೀನಿ ಅಂತ ಹೇಳಿದ್ರೆ, ಯಾವ ರೀತಿಯಲ್ಲಿ ನಾವು ಅದನ್ನು ಓದ್ಬೋದು, ಹೆಂಗೆ ನಾವು ಟೆನ್ಷನ್ ಇಲ್ದೆ ನಮ್ಮ ಶರೀರ ಮತ್ತೆ ನಮ್ಮ ಮನಸ್ಸನ್ನು ಇಟ್ಕೊಂಡು ನಮ್ಮ ಅಕ್ಕಪಕ್ಕ ಇರುವ ಎನ್ವೈರನ್ಮೆಂಟ್ ಅನ್ನು ಇಟ್ಕೊಂಡು ಹೆಂಗೆ ನಾವು ಅದನ್ನು ಹ್ಯಾಂಡಲ್ ಮಾಡಿದ್ರೆ ನಮ್ಗೆ ನಾವು ಮನಸ್ಸಲ್ಲಿ ಇಟ್ಕೊಂಡಿರುವ ಆ ಟಾರ್ಗೆಟ್ಸ್ ಅನ್ನು, ಸಬ್ಜೆಕ್ಟ್ಸ್ ಅಲ್ಲಿ ಮಾರ್ಕ್ಸ್ ಅಂತ ಇರುತ್ತಲ್ಲ, ಆ ಒಂದು ಟಾರ್ಗೆಟ್ಸ್ ಅನ್ನು ನಾವು ಅಚೀವ್ ಮಾಡಬಹುದು ಅನ್ನೋದೇ ಇವತ್ತಿನ ಒಂದು ವಿಷಯ. ಸರಿನಾ? ಇದು ಒಂದು ಚಾಲೆಂಜ್, ಎಲ್ಲಾರ್ಗೆ ಚಾಲೆಂಜ್, ಮನೆಯಲ್ಲಿ ಚಾಲೆಂಜ್, ಮತ್ತೆ ಸ್ಕೂಲಲ್ಲಿ ಚಾಲೆಂಜ್, ಮತ್ತೆ ಮಕ್ಕಳಿಗೆ ಚಾಲೆಂಜ್. ಅದರಿಂದಾನೇ ಈ ಟೆನ್ಷನ್. ಯಾರಿಗೆ ಚಾಲೆಂಜ್ ಇಲ್ಲ ಹೇಳಿ? ಈಗ ನಾನು ಎಕ್ಸಾಮ್ ಓದುವಾಗ 10th ಸ್ಟ್ಯಾಂಡರ್ಡ್ ಅಲ್ಲಿ ಇನ್ನೂ ಗೊತ್ತು, ನಮ್ ತಂದೆ ಬಂದು ಬರೀ ಹೇಳ್ತಾನೆ ಇರ್ತಾರೆ, ತಾಯಿ ಹೇಳ್ತಾನೆ ಇರ್ತಾರೆ, ಓದು, ಇದು ಓದು, ಅದು ಓದು, ಇಷ್ಟು ಕಂಪ್ಯಾರಿಸನ್ ಮಾಡ್ತಾರೆ. ಅಲ್ಲಿ ನೋಡು ಅವನು ಎಷ್ಟು ಮಟ್ಟಿಗೆ ಓದ್ತಾ ಇದ್ದಾನೆ, ಅವ್ನ್ ಮಾರ್ಕ್ಸ್ ಹೆಂಗೆ ತಗೊಳ್ತಾ ಇದ್ದಾನೆ ಅಂತ. ಸರಿನಾ? ಸೊ ಈ ಕಥೆಗಳು ಹೋಗ್ತಾನೆ ಇರುತ್ತೆ. ಬಟ್ ಫೈನಲಿ ಯಾರು ಮಾಡಬೇಕು ಈ ವಿಷಯನು? ಇದು ಒಂದು ಟೀಮ್ ವರ್ಕ್. ಸ್ಟೂಡೆಂಟೋ ಇಲ್ಲ ಟೀಚರೋ ಇಲ್ಲ ಪ್ಯಾರೆಂಟೋ ಮಾಡೋ ಕೆಲಸ ಇಲ್ಲ. ಇದು ನಾವೆಲ್ಲ ಒಂದು ಟೀಮ್ ಆಗಿ ಕೂತ್ಕೊಂಡು ಇದನ್ನು ವರ್ಕ್ ಮಾಡಿದ್ರೆ ಮಾತ್ರನೇ ಸಾಧ್ಯ. ಸೊ ಅದರಲ್ಲಿ ಇವತ್ತಿನ ವಿಷಯ ನಾವು ಹೇಳ್ಕೊಡೋ ವಿಷಯ, ನೀವು ಪ್ಯಾರೆಂಟ್ ಆಗಿರ್ಲಿ, ನೀವು ಒಂದು ಟೀಚರ್ ಆಗಿರ್ಲಿ, ಇಲ್ಲ ನೀವು ಒಂದು ಸ್ಟೂಡೆಂಟ್ ಆಗಿರ್ಲಿ, ಇದನ್ನು ನೀವು ಹೆಂಗೆ ನೀವು ತಗೊಂಡು ಯಾರ ಹತ್ರ ನೀವು ಯಾವ ರೀತಿಯಲ್ಲಿ ಒಂದು ಗೈಡೆನ್ಸ್ ನೀವು ತಗೊಂಡ್ರೆ ಸಕ್ಸಸ್ಫುಲ್ ಆಗಿ ನಮ್ಮ ಅಕಾಡೆಮಿಕ್ಸ್ ಅಲ್ಲಿ ನಾವು ಸಾಧಿಸಬಹುದು ಅನ್ನೋದೇ ಇವತ್ತಿನ ಒಂದು ವಿಷಯ. ಓಕೆ, ನೆಕ್ಸ್ಟ್ ಆ ತರ ನಾನು ಹೇಳುವಾಗ ಈಗ 2 ವಿಷಯ ನಮ್ಗೆ ಬರುತ್ತೆ. ನೀವು ಸ್ಕ್ರೀನ್ ಅಲ್ಲಿ ನೋಡ್ತೀರಾ, ಸ್ಕ್ರೀನ್ ಅಲ್ಲಿ ನೋಡಿದ್ರೆ ನೀವು ಈ ಸ್ಟಡಿಯಿಂಗ್ ಅಂತ ಒಂದು ಹೆಡ್ಡಿಂಗ್ ಇದೆ. ಸ್ಟಡಿಯಿಂಗ್ ಅಂತ ಹೆಡ್ಡಿಂಗ್ ಇದೆ. ಈ ಸ್ಟಡಿಯಿಂಗ್ ಹೆಡ್ಡಿಂಗ್ ಅಲ್ಲಿ ವಾಟ್ ಈಸ್ ಸ್ಟಡಿಯಿಂಗ್ ಅಂಡ್ ವೈ ಇಟ್ ಇಸ್ ಇಂಪಾರ್ಟೆಂಟ್, ಈ ಎರಡು ಪ್ರಶ್ನೆಗೆ ನೀವು ಚೂರು ಆಲೋಚನೆ ಮಾಡಿ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ವಾಟ್ ಈಸ್ ಸ್ಟಡಿಯಿಂಗ್ ಅಂಡ್ ವೈ ಇಟ್ ಈಸ್ ಇಂಪಾರ್ಟೆಂಟ್. ಪ್ರಜ್ವಲ್, ಅದು ಆನ್ಸರ್ ಬರುವಾಗ ನೀವು ನಮ್ಗೆ ಎಸ್ ಸರ್ ಐ ಆಮ್ ರೆಡಿ. ಏನಿಲ್ಲ, ನಮ್ಗೆ 3-4 ಆನ್ಸರ್ ಬಂದಿದೆ ಸಾಕು. ರೀಡಿಂಗ್ ಅಂತ ಕಳ್ಸಿದ್ದಾರೆ. ಸ್ಟಡಿಂಗ್ ಅಂದ್ರೆ ರೀಡಿಂಗ್. ಓಕೆ, ಸ್ಟಾರ್ಟ್ ಆಗಿದೆ. ಸ್ಟಡಿಂಗ್ ಮೀನ್ ಗೇನಿಂಗ್ ನಾಲೆಡ್ಜ್. ಸ್ಟಡಿಂಗ್ ಗೈನಿಂಗ್ ನಾಲೆಡ್ಜ್. ಓಕೆ, ನಾವು ವೇಟ್ ಮಾಡ್ತಾನೆ ಇದೀವಿ. ಇನ್ನೊಂದು ಬಂದಿದೆ, ಅಂಡರ್ಸ್ಟ್ಯಾಂಡಿಂಗ್ ಎ ಕಾನ್ಸೆಪ್ಟ್. ಅಂಡರ್ಸ್ಟ್ಯಾಂಡಿಂಗ್ ಎ ಕಾನ್ಸೆಪ್ಟ್. ಚೂರ್ ರಿಲೆವೆಂಟ್ ಆಗಿ ಬರ್ತಾ ಇದೆ. ರೀಡಿಂಗ್ ಅಂತ ಫಸ್ಟ್ ಬಂತು, ಲರ್ನಿಂಗ್ ಸಮ್ ನ್ಯೂ ಥಿಂಗ್ಸ್ ಅಂತ ಬಂದಿದೆ ಸರ್. ಲರ್ನಿಂಗ್ ಸಮ್ ನ್ಯೂ ಥಿಂಗ್ಸ್. ಸೊ ಅದು ಹೇಳಿದಾರಲ್ಲ, ಅವ್ರಿಗೆ ಒಂದು ಪ್ರಶ್ನೆ ಇವಾಗ್ಲೇ ಕೊಟ್ಬಿಡ್ತೀನಿ. ಸ್ಟಡಿಂಗ್ ಬೇರೆ, ಲರ್ನಿಂಗ್ ಬೇರೆ. ಟು ಅಟೈನ್ ನಾಲೆಡ್ಜ್ ಅಂತ ಕಳಿಸಿದ್ದಾರೆ ನಮ್ಮ ಪೂರ್ವ ವಲಯ ಅಧಿಕಾರಿಗಳು ಸವಿತಾ ಅವರು. ಟು ಅಟೈನ್ ನಾಲೆಡ್ಜ್, ಸ್ಟಡಿಯಿಂಗ್. ಓಕೆ ಸವಿತಾ ಅವರೇ, ಥ್ಯಾಂಕ್ಸ್. ಟು ಗೇನ್ ನಾಲೆಡ್ಜ್, ಟು ಗೇನ್ ನಾಲೆಡ್ಜ್ ಅಂತ ಹೇಳ್ತಾರೆ. ಸರಿ, ಈಗ ನೋಡೋಣ. ನಂದು ಒಂದು ಡೆಫಿನಿಷನ್ ನಾನು ಕೊಟ್ಟಿದ್ದೀನಿ ಇಲ್ಲಿ, ನೋಡೋಣ ಆ ಡೆಫಿನಿಷನ್ ಏನಂತ. ವಾಟ್ ಇಟ್ ಈಸ್? It is a lifelong process of reading, listening, understanding, applying and integrating. It's a lifelong process. Studying ಅನ್ನೋದು ಒಂದು ಬುಕ್ಸ್ ಅನ್ನು ರೀಡ್ ಮಾಡ್ತೀವಿ, ಸರಿನಾ? ನಾವು ಅಕಾಡೆಮಿಕ್ಸ್ ಆಗಿ ರೀಡ್ ಮಾಡ್ತೀವಾ? ಅದು ಮಾತ್ರ ಇಲ್ಲ. ನಾವು ನೋಡಿದ್ರೆ ಡಿಗ್ರಿ, ನಾನು ಗ್ರಾಜುಯೇಟ್ ಮಾಡಿದ್ದೀನಿ, ಗ್ರಾಜುಯೇಷನ್ ಮಾಡಿದ್ದೀನಿ, ಮತ್ತೆ ಸೆಲ್ಫ್ ಹೆಲ್ಪ್ ಬುಕ್ಸ್ ರೀಡ್ ಮಾಡ್ತಾ ಇದ್ದೀನಿ.
ಜೆ ಸಿ ಬಂದಾದ್ಮೇಲೆ ಪಾಲಿಸಿ ಮ್ಯಾನ್ಯುವಲ್, ಕಾನ್ಸ್ಟಿಟ್ಯೂಷನಲ್ ಮ್ಯಾನ್ಯುವಲ್ ಎಲ್ಲ ರೀಡ್ ಮಾಡ್ತಾನೆ ಇದ್ದೀನಿ. ಅಂತ ಹೇಳಿದ್ರೆ ರೀಡಿಂಗ್. ಇನ್ನೊಂದು ಲಿಸನಿಂಗ್. ನಾವು ಟೀಚರ್ಸ್ಗೆ ಲಿಸನ್ ಮಾಡ್ತೀವಿ, ಪ್ರೊಫೆಸರ್ಸ್ ಲಿಸನ್ ಮಾಡ್ತೀವಿ, ನಮ್ ಮೆಂಟಾರ್ಸ್ ಹೇಳೋದು ಲಿಸನ್ ಮಾಡ್ತೀವಿ. ಆಮೇಲೆ ಮೂರನೇದು ಅಂಡರ್ಸ್ಟ್ಯಾಂಡಿಂಗ್. ಈ ಎರಡು ನಾವು ಮಾಡಾದ್ಮೇಲೆ ನಾವ್ ಏನ್ ಮಾಡ್ಬೇಕು? ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಅದನ್ನ ಅರ್ಥ ಮಾಡ್ಕೋಬೇಕು, ಅದಾದ್ಮೇಲೆ ಅಪ್ಲೈ ಮಾಡ್ಬೇಕು, ಅದಾದ್ಮೇಲೆ ಇಂಟಗ್ರೇಷನ್ ಮಾಡ್ಬೇಕು. ಇದನ್ನ ಹೆಸರೇ ಸ್ಟಡಿಯಿಂಗ್ ಅನ್ನೋದು ನನ್ನ ಡೆಫಿನಿಷನ್. ಸರಿನಾ? ನೆಕ್ಸ್ಟ್ ನೋಡೋಣ, ವೈ ಇಟ್ ಈಸ್ ಇಂಪಾರ್ಟೆಂಟ್. ನೋಡಿ, ಟು ನೋ ವೈ ಇಟ್ ಈಸ್ ಇಂಪಾರ್ಟೆಂಟ್. ಪ್ರಜ್ವಲ್, ನೀವು ಅದನ್ನು ಇದು ಮಾಡ್ತೀರಾ, ಓದ್ತೀರಾ? To know, to recognize, to identify, to communicate, to relate, to come out of problems, to survive, to lead a beautiful life. ಇಷ್ಟಿದೆ. ತುಂಬಾ ಇಂಪಾರ್ಟೆಂಟ್. ನಮ್ಗೆ ಗೊತ್ತೇ ಆಗೋದಿಲ್ಲ ಇಂಪಾರ್ಟೆನ್ಸ್. ಸ್ಟೂಡೆಂಟ್ ಆಗಿ ಇರೋರ್ಗೆ ಗೊತ್ತಾಗೋದಿಲ್ಲ. ಯಾಕೆಂತ ಹೇಳಿದ್ರೆ ನಾವು ಟೆನ್ಷನ್ ಅಲ್ಲಿ ಇದ್ರೆ, ನಾವು ಭಯದಲ್ಲಿ ಇದ್ರೆ, ನಾವು ಆಂಗ್ಸೈಟಿಯಲ್ಲಿ ಇದ್ರೆ ನಾವು ಟನಲ್ ವಿಷನ್ ಆಗ್ಬಿಡ್ತೀವಿ. ಅದು ಯಾವ್ದಕ್ಕೋಸ್ಕರ ನಾವು ಅದು ಓದ್ಬೇಕು? ನಮ್ ಸ್ಟೂಡೆಂಟ್ಸ್ ಗೆ, ನಮ್ಮ ಮಕ್ಕಳಿಗೆ ನಮ್ಗೆ ನಾವು ಅರ್ಥ ಮಾಡಿಸ್ಬೇಕು. ಪ್ರಜ್ವಲ್ ಶುರು ಅಲ್ಲಿ ಮ್ಯೂಟ್ ಮಾಡ್ಬಿಡಪ್ಪ ನೀನು. ಥ್ಯಾಂಕ್ ಯು. ಸೊ ವಾಟ್ ಈಸ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಅದು ಸ್ಕೂಲಲ್ಲಿ ಇರ್ಲಿ ಮತ್ತೆ ಮನೆಯಲ್ಲಿ ಇರ್ಲಿ, ಫಸ್ಟ್ ನಮ್ ಕರ್ತವ್ಯ why one has to study. ನಾನೇನ್ ಅನ್ಕೊಂಡಿದ್ದೆ ಗೊತ್ತಾ ಅಂತ ಹೇಳಿದ್ರೆ, ನಿಮ್ಗೆ ಎಲ್ಲಾರ್ಗು ನಾನು ಹೇಳ್ತೀನಿ. ನಾನು ಫಸ್ಟ್ ಓದುವಾಗ ಎಲ್ಲಾರು ಹೇಳುವಾಗ ನನ್ಗೆ ಬರೀ ಸಿಕ್ಕಾಬಟ್ಟೆ ತಲೆನೋವು. ಯಾಕೆ ಇವ್ರು ಓದು ಅಂತ ಹೇಳ್ತಾರೆ? ಓದ್ರೆ ಹಣ ಸಂಪಾದನೆ ಮಾಡ್ಬೇಕು, ಓದಿದ್ರೆ ದೊಡ್ಡವನಾಗ್ಬೋದು, ಓದಿದ್ರೆ ನಿಮ್ಗೆ ಕಾರ್ಪೊರೇಟ್ ಜಾಬ್ ಬರುತ್ತೆ, ಓದಿದ್ರೆ ಅದು ಬರುತ್ತೆ, ಇದು ಬರುತ್ತೆ. ಬಟ್ ಓದಿದ್ರೆ ನನ್ಗೆ ಏನಾಗತ್ತೆ, ನನ್ ಜೀವನಕ್ಕೆ ಅದು ಹೆಂಗೆ ಸಪೋರ್ಟ್ ಮಾಡೋದು ಅನ್ನೋದು ತುಂಬಾ ಮುಖ್ಯವಾಗಿ ಇರುವ ವಿಷಯ. ಇದನ್ನ ನಾವು ಹೇಳ್ಬೇಕು ಇನ್ನೊಬ್ರಿಗೆ, ನಮ್ಮ ಮಕ್ಕಳಿಗೆ ಹೇಳ್ಬೇಕು. ಅದು ನಮ್ಮ ಕರ್ತವ್ಯ. ಅದು ಇಲ್ಲ ಅಂತ ಹೇಳಿದ್ರೆ ಇದು ಪಾಯಿಂಟ್ ಅದು ಲೂಸ್ ಆಗ್ಬಿಡುತ್ತೆ. That's very, very important for us to understand that we need to first sit and talk to our children or students why it is important, why studying is important. Okay, so this both what it is and why it is important is very, very important for us to understand. ಇನ್ನೊಂದು ಸ್ಟಡಿಂಗ್ ಅಂತ ಹೇಳಿದ್ರೆ ನಾವು ಇಷ್ಟು ಡೆಫಿನೇಷನ್ ನೋಡಿದೀವಲ್ಲ, ಇದು ಹೋಲ್ ಬಾಡಿ ಲರ್ನಿಂಗ್. ಅಂದ್ರೆ ಇಡೀ ನಮ್ಮ ಪೂರ್ತಿ ಶರೀರ ಪಾರ್ಟ್ ಇಲ್ಲ. ಈಗ ನಾಲೆಡ್ಜ್ ಅಂತ ಅಲ್ಲಿ ಬಂದಿತ್ತಲ್ಲ, ನಾಲೆಡ್ಜ್ ಅಂತ ಹೇಳಿದ್ರೆ ಓನ್ಲಿ ಇನ್ ದಿ ಮೈಂಡ್ ಪಾರ್ಟ್. ವಾಟ್ ಅಬೌಟ್ ದಿ ಬಾಡಿ ಲರ್ನ್ಸ್ ಅಂಡ್ ವಿ ಲರ್ನ್ ಆಸ್ ಅ ಹೋಲ್. ಇಟ್ಸ್ ಕಾಲ್ಡ್ ಹೋಲ್ ಬಾಡಿ ಲರ್ನಿಂಗ್. we cannot separate from mind and body ಅಂತ ಹೇಳಿದ್ರೆ ನಮ್ಮ ಮನಸ್ಸು ನಮ್ಮ ಶರೀರ ಅಂತ ನಾವು ಸಪರೇಟ್ ಮಾಡಿ ನೋಡಕ್ ಸಾಧ್ಯನೇ ಇಲ್ಲ. ಆ ತರ ಮಾಡ್ಬಿಟ್ರೆ ನಾವು ಆ ಲರ್ನಿಂಗ್ ನಮ್ಗೆ ಆಗೋದಿಲ್ಲ. ಲರ್ನಿಂಗ್ ಇಸ್ ಅ ಹೋಲಿಸ್ಟಿಕ್ ಪ್ರಾಸೆಸ್ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಈಗ ನೋಡಿ, ಅದನ್ನ ನಾವು ನೋಡ್ತೀವಿ ಹೆಂಗೆ ಅದು ಹೋಲಿಸ್ಟಿಕ್ ಪ್ರಾಸೆಸ್. ಮೈಂಡ್, ನೆಕ್ಸ್ಟ್ ಬಾಡಿ, ಆಮೇಲೆ ನೆಕ್ಸ್ಟ್ ಎನ್ವೈರನ್ಮೆಂಟ್. ಫಸ್ಟ್ ನಾವು ಏನ್ ಮಾತಾಡಿದ್ವಿ? ಸ್ಟೂಡೆಂಟ್, ಪ್ಯಾರೆಂಟ್, ಟೀಚರ್. ಈ 3 ಜನ ತುಂಬಾ ಇಂಪಾರ್ಟೆಂಟ್. ಅವ್ರು ಒಂದು ಟೀಮ್ ಆಗಿ ಕೆಲಸ ಮಾಡಬೇಕು. ಸಪರೇಟ್ ಆಗಿ ಕೆಲಸ ಮಾಡಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಈ ಹೋಲ್ ಬಾಡಿ ಲರ್ನಿಂಗ್ ಅಲ್ಲಿ ಮೈಂಡ್, ಬಾಡಿ ಅಂಡ್ ಎನ್ವೈರನ್ಮೆಂಟ್ ವೆರಿ, ವೆರಿ ಇಂಪಾರ್ಟೆಂಟ್. ಪ್ರಾಪರ್ ಎನ್ವೈರನ್ಮೆಂಟ್ ಇಲ್ಲ ಅಂತ ಹೇಳಿದ್ರೆ, ಮನಸ್ಸು ಮತ್ತೆ ಶರೀರ ಕಂಫರ್ಟ್ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಓದಕ್ಕೆ ಬರೋದೇ ಇಲ್ಲ. ನೀವು ಯಾವ ಸಬ್ಜೆಕ್ಟ್ಸ್ ಬೇಕಂದ್ರೆ ಕೊಡಿ. ಓಕೆ, ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಇಟ್ಸ್ ಅ ಹೋಲ್ ಬಾಡಿ ಲರ್ನಿಂಗ್. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಫಸ್ಟ್ ನಾವು ಮಾತಾಡಿರೋದು ವಾಟ್ ಈಸ್ ಸ್ಟಡಿಯಿಂಗ್. ಇಟ್ಸ್ ಅ ಲೈಫ್ ಲಾಂಗ್ ಪ್ರಾಸೆಸ್.
Why it is important? It is important to lead a beautiful life. It is not only the child who is studying, it is also the parents, it's also the teachers. It's a combined effort. ಅದಾದ್ಮೇಲೆ ಈಗ ನಾನೊಂದು ಸ್ಟೂಡೆಂಟ್ ಆಗಿ ಫೋಕಸ್ ಮಾಡಿದ್ರೆ ಈಗ ನನ್ನ ಮನಸ್ಸು ಮತ್ತೆ ನನ್ನ ಶರೀರ ಮತ್ತೆ ನನ್ನ ಎನ್ವೈರನ್ಮೆಂಟ್ ತುಂಬಾ ಇಂಪಾರ್ಟೆಂಟ್. ಇದನ್ನು ನಾವು ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡಿದ್ರೆ ಅದಾದ್ಮೇಲೆ ನಾವು ಮಾಡುವ ಕೆಲಸಗಳು ನಮ್ಮನ್ನು ಒಂದು ಸಕ್ಸಸ್ಗೆ ಹೋಗಿ ರೀಚ್ ಮಾಡಕ್ಕೆ ಸುಲಭ ಆಗತ್ತೆ. ವಾಟ್ ಈಸ್ ಯುವರ್ ಫೇವರೆಟ್ ಲರ್ನಿಂಗ್ ಮೆಥಡ್? ಇದು ಪ್ರಶ್ನೆ. ಪ್ರಜ್ವಲ್ ಚೂರು ಆನ್ಸರ್ಸ್ ನೋಡಿ ನಮ್ಗೆ ಅದರಲ್ಲಿ ಹಾಕಿ. ವಾಟ್ ಈಸ್ ಯುವರ್ ಫೇವರೆಟ್ ಲರ್ನಿಂಗ್ ಮೆಥಡ್? ಈಗ ನಾವು ಚೂರು ನಿಧಾನವಾಗಿ ವಿ ಆರ್ ಎಂಟರಿಂಗ್ ಇಂಟು ನಿಧಾನವಾಗಿ ನಾವು ಈ ಸ್ಟಡಿಯಿಂಗ್ ಪ್ರಾಸೆಸ್, ಲರ್ನಿಂಗ್ ಪ್ರಾಸೆಸ್ ಅಲ್ಲಿ ಹೋಗ್ತಾ ಇದೀವಿ. ನೋಡೋಣ. ವಾಟ್ ಈಸ್ ಯುವರ್ ಫೇವರೆಟ್ ಲರ್ನಿಂಗ್ ಮೆಥಡ್? ಪ್ರಜ್ವಲ್ ನೀನಲ್ಲಿ ಇದೆಯಾ ಅಲ್ಲಿ? ಎಸ್ ಸರ್, ಇದೀನಿ. ಸಿಂಗಿಂಗ್. ಫೇವ್ರೆಟ್ ಲರ್ನಿಂಗ್ ಮೆಥಡ್? ಓಕೆ, ಸಿಂಗಿಂಗ್ ಇಸ್ ಹಾಬಿ ಅಂತ ಅನ್ಕೊಳ್ತಾ ಇದ್ದೀನಿ ನಾನು. ಅವರು ಪ್ರಶ್ನೆ ಕರೆಕ್ಟ್ ಆಗಿ ಅವ್ರಿಗೆ ಅರ್ಥ ಆಯ್ತಾ ಅಂತ ಗೊತ್ತಿಲ್ಲ. ಅಂಡರ್ಸ್ಟ್ಯಾಂಡಿಂಗ್. ಫೇವ್ರೆಟ್ ಲರ್ನಿಂಗ್ ಮೆಥಡ್? ಬೇರೆ ನಿಮ್ಮ ಪಾಠ? Listening. Okay. Studying while listening to music. Studying while listening to music. Okay. Writing Wonderful. notes. Huh? Writing notes. Writing notes. Very good. Visual. Very good. ಈಗ ನೋಡಿ ನಿಧಾನವಾಗಿ ಆನ್ಸರ್ಸ್ ಬರ್ತಾ ಇದೆ ಪ್ರಜ್ವಲ್. ಎಸ್. ಓಕೆ, ಇಲ್ಲ ನೋಡೋಣ. ಸೊ ಏನ್ ಹೇಳ್ತಾರೆ NLP ಅಲ್ಲಿ ಏನ್ ಹೇಳ್ತಾರೆ? ದೇರ್ ಆರ್ VAK ಲರ್ನರ್ಸ್, ಅಂದ್ರೆ ವಿಶುವಲ್, ಆಡಿಟರಿ ಅಂಡ್ ಕೈನಸ್ಥೆಟಿಕ್ ಲರ್ನರ್ಸ್ ಅಂತ ಹೇಳ್ತೀವಿ. ನಾವು ಎಲ್ಲರೂ ದಿ ವೇ ದಟ್ ವಿ ಲರ್ನ್, ವಿ ಟೇಕ್ ದಿ ಇನ್ಫಾರ್ಮೇಶನ್ ಇನ್ ಟು ಅವರ್ ಮೈಂಡ್, ವಿ ಆಲ್ ವೇರಿ. ಓಕೆನಾ? ಸೊ ಆ ತರ ಬರುವಾಗ ಹೆಂಗೆ ನೋಡಿ, ವಿಶುವಲ್ ಅಂತ ಹೇಳಿದ್ರೆ ನಾವು ನೋಡಿ, ಈ ವಿಶುವಲ್ ಲರ್ನರ್ಸ್ ಮೋಸ್ಟ್ಲಿ ಅವ್ರು ಹೆಂಗೆ ಮಾಡ್ತಾರೆ, ಪ್ರೆಸೆಂಟೇಶನ್ ನೋಡ್ತಾರೆ, ಬೋರ್ಡ್ ಅಲ್ಲಿ ಏನಾದ್ರು ಬರ್ದಿದ್ರೆ ಅದು ನೋಡ್ತಾರೆ, ಚಾರ್ಟ್ ಇದ್ರೆ, ಕಲರ್ಫುಲ್ ಚಾರ್ಟ್ ಇದ್ರೆ ಅದನ್ನ ನೋಡ್ತಾರೆ. ಅದರಲ್ಲಿ ಆ ಮುಖಾಂತರ ಅವರು ಓದಿದ್ರೇನೆ ಅವ್ರಿಗೆ ಅರ್ಥ ತುಂಬಾ ಆಗುವುದು. ಸರಿನಾ? ಈಗ ನೆಕ್ಸ್ಟ್ ವಿಷಯ ಏನಂತ ಹೇಳಿದ್ರೆ, ಈಗ ಹೇಳೋದು. ಈಗ ಒಬ್ರು ಹೇಳಿದ್ರಲ್ಲ, ನಿಮ್ ಇದರಲ್ಲಿ ನಾನು ಕೇಳ್ಕೊಂಡು ನಾನು ಓದುವಾಗ ನಾನು ಮ್ಯೂಸಿಕ್ ಕೇಳ್ತೀನಿ ಅಂತ ಹೇಳಿದ್ರೆ ಅವರು ಆಡಿಟರಿ ಲರ್ನರ್ಸ್ ಅಂತ ಹೆಸರು. ಅವ್ರ ಹೆಸರೇನು? ಆಡಿಟರಿ ಲರ್ನರ್. ನೆಕ್ಸ್ಟ್ ಈಗ ನೋಡಿ, ಹೋಲ್ ಬ್ರೈನ್ ಲರ್ನಿಂಗ್ ಇನ್ನೊಂದು ಬರ್ತಾ ಇದೆ ಅಂತ ಹೇಳಿದ್ರೆ, ನಮ್ಮ ಇಡೀ ಶರೀರ, ಕೈನಸ್ಥೆಟಿಕ್ ಅಂತ ಹೇಳಿದ್ರೆ ಅವರು ಒಂದೊಂದು ಲರ್ನಿಂಗ್ ಅನ್ನು ಅವ್ರು ಮಾಡ್ಬೇಕು ಅಂತ ಹೇಳಿದ್ರೆ ಎಕ್ಸ್ಪೀರಿಯನ್ಷಿಯಲ್ ಆಗಿ ಅವರು ಅದನ್ನು ಮಾಡಬೇಕು. ನಾವು ಸ್ಕೂಲಲ್ಲಿ ನೋಡಿದ್ರೇನು, ಕಾಲೇಜಲ್ಲಿ ನೋಡಿದ್ರೇನು ವಿಶುವಲ್ ಆಗಿ ಪ್ರೆಸೆಂಟೇಶನ್ ನಡೆಯುತ್ತೆ, ಆಡಿಟರಿ ಆಗಿ ಲೆಕ್ಚರ್ಸ್ ಕೊಡ್ತಾರೆ, ಮತ್ತೆ ಫುಲ್ ಬಾಡಿ ಲರ್ನಿಂಗ್ ಅಂತ ಹೇಳಿದ್ರೆ ನೀವು ಈಗ ಸ್ಕೂಲ್ಸ್ ಅಲ್ಲಿ ನೋಡಿದ್ರೆ ಪ್ರಾಜೆಕ್ಟ್ಸ್ ವರ್ಕ್ಸ್ ಕೊಡ್ತಾರೆ ಸ್ಕೂಲ್ಸ್, ಕಾಲೇಜಸ್ ಅಲ್ಲಿ ಅಂತ ಹೇಳಿದ್ರೆ ಅವರು ಅದನ್ನು ಪ್ರಾಜೆಕ್ಟ್ ಆಗಿ ಮಾಡಿಸಿ ತಗೊಂಡ್ ಬರ್ಬೇಕು. ಸೊ ನನ್ನ ಡಾಟರ್ ಭಾವನಾ, ಶಿ ಇಸ್ ಡೂಯಿಂಗ್ +2. ಅವ್ರಿಗೆ ಒಂದು ಪ್ರಾಜೆಕ್ಟ್ ಕೊಟ್ರು. ಆ ಪ್ರಾಜೆಕ್ಟ್ ಟ್ರಾನ್ಸ್ಫಾರ್ಮರ್ಸ್ ಬೇಸ್ ಪ್ರಾಜೆಕ್ಟ್. ನೀವು ನೋಡಿದ್ರೆ ಅಲ್ಲಿ AC ಆಲ್ಟರ್ನೇಟ್ ಕರೆಂಟ್ ಇದೆ, DC ಕರೆಂಟ್ ಇದೆ. ಇವರಿಗೆ ಪ್ರಾಜೆಕ್ಟ್ ಕೊಟ್ಟಿರೋದು DC ಒಂದು ಟ್ರಾನ್ಸ್ಫಾರ್ಮರ್ ರೆಡಿ ಮಾಡ್ಬೇಕು ಅಂತ ಹೇಳಿದ್ರೆ, ಒಂದು ಎಕ್ಸಾಂಪಲ್ ಹೇಳಿ DC ಟ್ರಾನ್ಸ್ಫಾರ್ಮರ್ಗೆ. ಈಸಿಯಾಗಿ ಹೇಳ್ಬೋದು. ಒಂದು ಎಕ್ಸಾಂಪಲ್ ಹೇಳಿ DC ಟ್ರಾನ್ಸ್ಫಾರ್ಮರ್ಗೆ. ಪ್ರಜ್ವಲ್ ಅಲ್ಲಿ ನೋಡಿ ಹೇಳಿ. ಎಕ್ಸಾಂಪಲ್ ಹೇಳಿ DC ಟ್ರಾನ್ಸ್ಫಾರ್ಮರ್ಗೆ. ಸಿಂಪಲ್ ಎಕ್ಸಾಂಪಲ್ ಹೇಳಿ. ಚಾರ್ಜರ್ DC ಟ್ರಾನ್ಸ್ಫಾರ್ಮರ್. ಓಕೆ. ಇನ್ನ ಮೆಕ್ಯಾನಿಕಲ್ ಸಿಂಪಲ್ ಎಕ್ಸಾಂಪಲ್ ಹೇಳಿ. ಸೈಕಲ್ ಇಟ್ಕೊಂಡಿರೋರ್ಗೆ ಗೊತ್ತು ಇರುತ್ತೆ ಆ ಕಾಲದಲ್ಲಿ. ಸೈಕಲ್ ಅಲ್ಲಿ ಒಂದು ಚಿಕ್ಕ ಒಂದು ಇದು ಬರುತ್ತೆ, ಡೈನಮೋ ಅಂತ. ಅರ್ಥ ಆಯ್ತಾ? ಇದೇ ಸ್ಟಡೀಸ್ ಅಂತ ಹೇಳಿದ್ರೆ ನಾವು ಲರ್ನ್ ಮಾಡುವಾಗ ಹಿಂಗೆ ಲರ್ನ್ ಮಾಡಬೇಕು. ಸ್ಟಡಿಯಿಂಗ್ ವಿಲ್ ಲೀಡ್ ಟು ಲರ್ನಿಂಗ್.
ಅದು ಯಾವಾಗ ಲರ್ನಿಂಗ್ ಆಗತ್ತೆ ಅಂತ ಹೇಳಿದ್ರೆ ಅಪ್ಲಿಕೇಶನ್ ಮಾಡುವಾಗ, ಇಂಟಗ್ರೇಷನ್ ಮಾಡುವಾಗ್ಲೇ ಲರ್ನಿಂಗ್ ಆಗತ್ತೆ. ಈಗ ನೋಡಿ, ಬರೀ ನಾವು ಒಂದು ಪ್ರೆಸೆಂಟೇಶನ್ ಕೊಟ್ರೆ ಇದು ಟ್ರಾನ್ಸ್ಫಾರ್ಮರ್, ಈ ಟ್ರಾನ್ಸ್ಫಾರ್ಮರ್ ಅಲ್ಲಿ ಕಾಪರ್ ಕಾಯಿಲ್ ಇರುತ್ತೆ, ಇದರಲ್ಲಿ ಹಿಂಗೆ ಕರೆಂಟ್ ಹೋಗತ್ತೆ ಅಂತ ಹೇಳಿದ್ರೆ ಲರ್ನಿಂಗ್ ಆಗೋದೇ ಇಲ್ಲ. ಬರೀ ಅದು ನಾಲೆಡ್ಜ್ ಅಲ್ಲೇ ಇರತ್ತೆ. ನಾವು ಚೂರ್ ಜನ ನಾವು ನೋಡಿರ್ತೀವಿ, ಅವರು ವಿಶುವಲ್ ಆಗಿ ತಗೊಳ್ತಾರೆ, ಕಣ್ಣಿಂದ ತಗೊಳ್ತಾರೆ, ಕಿವಿಯಿಂದ ಕೇಳ್ತಾರೆ, ಆಮೇಲೆ ಅವ್ರು ನೋಡಿದ್ರೆ ಅವ್ರ ಕೈ ನೋಡಿದ್ರೆ ಈಸಿಯಾಗಿ ಆ ಕೆಲಸ ಮಾಡ್ಬಿಡುತ್ತೆ. ಅಂದ್ರೆ ಅದಕ್ಕೋಸ್ಕರ ನಾವು ಹೇಳೋದು, ದಿಸ್ ಇಸ್ ಅನ್ ಹೋಲ್ ಬಾಡಿ ಲರ್ನಿಂಗ್. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. Though we learn through eyes, we learn through we take information through eyes and ears and our whole body. We understand it through our whole body. You know what? In our LKG, UKG, it's all playway method. That is how we learn. It's a playway method. It's very very important. And when we come to first standard to 7th standard, everything is spoiled. Mostly, it is only one method. That is through auditory, through listening. It's very important for us to understand. As a child, if you understand, as a student, if you understand, as a parent, if you understand, as a teacher, if you understand, then you can support yourself as well as your friends, as well as your people around. ಐಡೆಂಟಿಫೈ ಮಾಡಬೇಕು ಅವ್ರನ್ನು. ಈಗ ನಮ್ಗೆ ಎಲ್ಲರಿಗೂ ಕಣ್ಣಿದೆ, ಕಿವಿ ಇದೆ, ಮತ್ತೆ ನಮ್ ಶರೀರ ಇದೆ. ಇದು ಹೋಲಿಸ್ಟಿಕ್ ಲರ್ನಿಂಗ್ ತಾನೆ. ಅದು ಹೇಗೆ ನಡೆಯುತ್ತೆ? ಅದು ಬರೀ ಕಿವಿಯಲ್ಲಿ ಮಾತ್ರ ಲೆಕ್ಚರ್ಗಳು ಕೇಳಿದ್ರೆ ಹೆಂಗೆ ನಡೆಯುತ್ತೆ ನೋಡಿ. ಈಗ ನಾವು ಪ್ರೆಸೆಂಟೇಶನ್ ಕೊಡ್ತಾ ಇದೀವಿ, ಹೇಗೆ ಕೊಡ್ತಾ ಇದೀವಿ? ಒಂದು ವಿಷಯ ನಾವು ಇಲ್ಲಿ ಝೂಮ್ ಪ್ರೆಸೆಂಟೇಶನ್ ಅಲ್ಲಿ ಇಲ್ಲ. ಯಾವ್ದು ಇಲ್ಲ ಹೇಳಿ? ಈ ಮೂರದಲ್ಲಿ ಈ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಕೈನೆಸ್ಥೆಟಿಕ್. ಕರೆಕ್ಟ್. ಈಗ ವಿಶುವಲ್ ಇದೆಯಾ, ಪ್ರೆಸೆಂಟೇಶನ್ ಇದೆ, ನಾವು ನೋಡ್ತಾ ಇದೀವಿ. ಕಿವಿಯಲ್ಲಿ ನಾನು ಮಾತಾಡೋದು ನೀವೆಲ್ಲರೂ ಕೇಳ್ತಾ ಇದ್ದೀರಾ. ಇದು ಮಾತ್ರ ಲರ್ನಿಂಗ್ ಆಗಲ್ಲ. ಇದಾದ್ಮೇಲೆ ನೀವು ಹೋಗಿ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿದ್ರೆ ಮಾತ್ರನೇ ಲರ್ನಿಂಗ್ ಆಗತ್ತೆ. ಇಲ್ಲ ಅಂತ ಹೇಳಿದ್ರೆ ದಟ್ ವಿಲ್ ಎಂಡ್ ಅಪ್ ಇನ್ ಸ್ಟಡಿಯಿಂಗ್. ಬರೀ ಸ್ಟಡಿಯಿಂಗ್, ಓದೋದು ಯಾವಾಗ ನಾವು ಜೀವನದಲ್ಲಿ ಅಪ್ಲೈ ಮಾಡ್ತೀವೋ ಅವಾಗ ಮಾತ್ರನೇ ಅದು ಲರ್ನಿಂಗ್ ಆಗೋದು. ವೆರಿ ವೆರಿ ಇಂಪಾರ್ಟೆಂಟ್ ಮೈ ಫ್ರೆಂಡ್ಸ್. ಈಗ LKG, UKG ಅಲ್ಲಿ ನಿಮ್ ಮಕ್ಕಳು ಇದ್ರೆ ಅವ್ರು ನೋಡಿ ಎಷ್ಟು ಪ್ರೀತಿಯಾಗಿ ಅವ್ರು ಲರ್ನ್ ಮಾಡ್ತಾರೆ. ಅದೇ ಆ ಮಕ್ಕಳು ಫಸ್ಟ್ ರ್ಯಾಂಕು, ಸೆಕೆಂಡ್ ರ್ಯಾಂಕು, ಟಾಪ್ 5 ಇಲ್ಲ 10th ರ್ಯಾಂಕ್ ಅಂತ ನಾವು ಎಷ್ಟು ಒಂದು ಹೆಮ್ಮೆಯಿಂದ ಹೇಳ್ತೀವಿ. ಈಗ ಅದೇ 5th ಸ್ಟ್ಯಾಂಡರ್ಡ್ 6th ಸ್ಟ್ಯಾಂಡರ್ಡ್ ಬರುವಾಗ ಅವ್ರು ನೋಡಿದ್ರೆ ಹೆಂಗ್ ಏನಾಗತ್ತೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ತುಂಬಾ ಇಂಪಾರ್ಟೆಂಟ್ ಇದು ಸ್ಟಡಿ ಟಿಪ್ಸೇ, ಸ್ಟಡಿ ಟೆಕ್ನಿಕ್ಸೇ. ನಾವ್ ಇದನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಕಷ್ಟ ಆಗತ್ತೆ. ಓಕೆ, ಸೊ ನೆಕ್ಸ್ಟ್ ಈಗ ರೈಟ್ ಬ್ರೈನ್, ಲೆಫ್ಟ್ ಬ್ರೈನ್ ಅಂತ ಇದೆ. ಅದ್ರಲ್ಲಿ ನೋಡಿ ಏನೇನಿದೆ ಅಂತ ನೋಡಿ. ಲೆಫ್ಟ್ ಬ್ರೈನ್ ಅಲ್ಲಿ ನಾವು ಅನಾಲಿಸಿಸ್, ಲಾಜಿಕ್, ಫ್ಯಾಕ್ಟ್ಸ್, ಸೀಕ್ವೆನ್ಸಿಂಗ್, ಮ್ಯಾಥಮೆಟಿಕ್ಸ್, ಲ್ಯಾಂಗ್ವೇಜ್ ಇದೆಲ್ಲ ಕಂಟ್ರೋಲ್ ಮಾಡೋದು ಲೆಫ್ಟ್ ಬ್ರೈನ್. ರೈಟ್ ಬ್ರೈನ್ ಕ್ರಿಯೇಟಿವಿಟಿ, ಇಂಟ್ಯೂಷನ್, ಫೀಲಿಂಗ್ಸ್, ಇಮ್ಯಾಜಿನೇಷನ್, ಡೇ ಡ್ರೀಮಿಂಗ್, ಆರ್ಟ್ಸ್ ಇದೆಲ್ಲ ಕಂಟ್ರೋಲ್ ಮಾಡೋದು ರೈಟ್ ಬ್ರೈನ್. ಈಗ ನಾವು ಓದ್ಬೇಕು ಅಂತ ಹೇಳಿದ್ರೆ 2 ಬ್ರೈನ್ ಬೇಕೇ ಬೇಕಲ್ಲ. ಸಿಂಗಲ್ ಬ್ರೈನ್ ಇಟ್ಕೊಂಡು ಓದಕ್ಕಾಗತ್ತಾ? ಈಗ ಒಂದು ಕಾರಲ್ಲಿ 4 ವೀಲ್ ಬೇಕೇ ಬೇಕು. You need to have 4 wheels in a car for us to drive safely. ಏನಾಗತ್ತೆ ಗೊತ್ತಾ, ನಾವು ಜೀವನದಲ್ಲಿ ಬೆಳೀತಾ ಬರುವಾಗ ಯಾವ್ದೋ ಒಂದು ಬ್ರೈನ್ ಅಲ್ಲಿ ನಾವು ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀವಿ. ಅದೇ ತರಾನೇ ನಾವು ಈಗ ವಿಶುವಲ್ ಲರ್ನರ್ಸ್, ಆಡಿಟರಿ ಲರ್ನರ್ಸ್, ಕೈನೆಸ್ಥೆಟಿಕ್ ಲರ್ನರ್ಸ್ ಅವರು ಹಂಗೇನೆ. ಒಂದು ಅವ್ರ ಕಂಡೀಷನಿಂಗ್ ಅಂತ ಹೇಳ್ತೀವಿ ನಾವು ಸೈಕಾಲಜಿಯಲ್ಲಿ. ಹೆಂಗೆ ಕಂಡೀಷನಿಂಗ್ ಅಂತ ಹೇಳಿದ್ರೆ, ಮನೆಯಲ್ಲಿ ಇಲ್ಲ ಟೀಚರ್ಸ್ ಇಲ್ಲ ಒಂದ್ ರೀತಿಯಲ್ಲಿ ಕಂಡೀಷನ್ ಮಾಡ್ಬಿಡ್ತಾರೆ. ಈಗ ನೋಡಿ, ಒಂದು ಕ್ರಿಯೇಟಿವ್ ಆಗಿ ಇಂಟ್ಯೂಷನಲ್, ಫೀಲಿಂಗ್ ಬೇಸ್ಡ್ ಅಂತ ಹೇಳಿದ್ರೆ ಕೈನೆಸ್ಥೆಟಿಕ್ ಲರ್ನರ್ ಬರ್ತಾರೆ. ಅವ್ರ ಇಮ್ಯಾಜಿನೇಷನ್ ಚೆನ್ನಾಗಿರುತ್ತೆ, ಅದು ಅವ್ರದ್ದು ಸ್ಟ್ರೆಂಗ್ತ್. ಈಗ ಅವರು ಮ್ಯಾಥಮೆಟಿಕ್ಸ್ ಅಲ್ಲಿ ಇದ್ದಾರೆ ಅಂತ ಹೇಳಿದ್ರೆ, ಒಬ್ರು ಬಯಾಲಜಿಯಲ್ಲಿ ತುಂಬಾ ಅವರು ಇಮ್ಯಾಜಿನೇಷನ್ ಇಂದ ಅವರು ಆರ್ಟ್, ಪೇಂಟಿಂಗ್ ಇದೆಲ್ಲ ಅವ್ರು ಹಾಕಿದ್ರೆ, ನಾವು ಮ್ಯಾಥಮೆಟಿಕ್ಸ್ ಮಾತ್ರ ಓದಿ ಅಂತ ನಾವು ಅವ್ರಿಗೆ ಎಷ್ಟು ನೋವಾಗತ್ತೆ. ಆ ಇಂಟ್ರೆಸ್ಟೇ ಹೋಗ್ಬಿಡುತ್ತೆ.
ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಂಟ್ರೆಸ್ಟ್ ಯಾವಾಗ ಹೋಗತ್ತೋ ಅವಾಗ ಬೋರ್ ಹೊಡಿಯತ್ತೆ. ಆ ಮಗುಗೆ ಇಷ್ಟಾನೇ ಬರೋದಿಲ್ಲ. ಅಂದ್ರೆ ನಮ್ ಇಂಡಿಯನ್ ಸಿಸ್ಟಮ್ ಅಲ್ಲಿ 10th ಸ್ಟ್ಯಾಂಡರ್ಡ್ +2 ತನಕ ನಾವು ಒಂದ್ ರೀತಿಯಲ್ಲಿ ಹೋಗ್ಲೇಬೇಕು ಅಂತ ಇದೆ. ಅವಾಗ ನಾವ್ ಏನ್ ಮಾಡ್ಬೇಕು, ಅವ್ರನ್ನ ಅರ್ಥ ಮಾಡ್ಕೊಂಡ್ರೆ ಮಾತ್ರನೇ ಅವ್ರ ಇಂಟ್ರೆಸ್ಟ್ ಹೋಗದೆ ನಾವು ಅವ್ರಿಗೆ ಹೇಳ್ಕೊಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಸಾಧ್ಯನೇ ಇಲ್ಲ. ಅಂತ ಹೇಳಿದ್ರೆ ನಾವು ಅವ್ರನ್ನು ಅವ್ರ ಮನಸ್ಸೊಳಗಡೆ ಏನ್ ನಡೀತಾ ಇದೆ ಅನ್ನೋದು ನಮ್ಗೆ ನಾವು ಚೂರನ್ನು ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ ಅರ್ಥ. ಇದನ್ನು ನೀವು ಯಾವ ತಗೊಳ್ತಿರೋ ಬಿಡ್ತಿರೋ ಈ ಒಂದು ವೆಬಿನಾರ್ ಇಂದ ಒಂದು ವಿಷಯ, ಆ ಇಂಟ್ರೆಸ್ಟ್ ಬಿಟ್ರೆ ಕಲಿಯೋದು ಕಷ್ಟ. ಫಸ್ಟ್ ಜೀವನಕ್ಕೆ ಯಾಕೆ ನಾನು ಕಲಿಬೇಕು ಅನ್ನೋದು ಮುಖ್ಯ ಅದೇ, ಅದು ಇಂಪಾರ್ಟೆಂಟ್. ನೆಕ್ಸ್ಟ್ ವಿಷಯ ಇದು ಅಂತ ನಾವು VAK ಲರ್ನರ್ಸ್ ಅಂತ ನಾವು ಹಾಕಿದೀವಿ. ನೆಕ್ಸ್ಟ್ ಲೆಫ್ಟ್ ಬ್ರೈನ್, ರೈಟ್ ಬ್ರೈನ್ ನೀವು ನೋಡ್ಕೊಳ್ಳಿ. ಈಗ ನೀವು ನಿಮ್ಮನ್ನ ಕೇಳಿದ್ರೆ ನೀವು ಹೇಳ್ತೀರಾ ಅಂತ ಹೇಳಿದ್ರೆ, ಎಕ್ಸಾಂಪಲ್, ಕ್ಯಾನ್ ಐ ಡ್ರಾ ವೆಲ್, ಕ್ಯಾನ್ ಐ ರೀಡ್ ಅ ಪೋಯಮ್, ಓಕೆ, ಕ್ಯಾನ್ ಐ ಸಿಂಗ್ ಅಂತ ಹೇಳಿದ್ರೆ ನೀವು ರೈಟ್ ಬ್ರೈನ್. ಲೆಫ್ಟ್ ಬ್ರೈನ್ ಮ್ಯಾಥಮೆಟಿಕ್ಸ್, ಲೆಕ್ಕಾಚಾರ. ಅವನ ಹತ್ರ ಅವನು ಇಂಜಿನಿಯರಿಂಗ್ ಓದಿಲ್ಲ, ಮತ್ತೆ ಅವನು ಅಲ್ಲಿ ಬಂದ್ರೆ ಸಾಕು, ಸೈಟ್ ಹತ್ರ ಬಂದ್ರೆ ಸಾಕು, ಕರೆಕ್ಟ್ ಆಗಿ ಹೇಳ್ಬಿಡ್ತಾನೆ, 1 ಇಂಚು ಬಿಡಲ್ಲ ಅಂತ ಹೇಳಿದ್ರೆ ಆಲ್ರೆಡಿ ಇದೆ ಬಾಸ್ ಅದು ಒಳಗಡೆ. ವಿ ನೀಡ್ ಟು ಜಸ್ಟ್ ಟ್ಯಾಪ್. ಆತರ ಒಂದೊಂದು ಮಗುಗೇನು ಇದೆ, ಇದನ್ನ ನೀವು ಅರ್ಥ ಮಾಡಿಸಿ. ಓಕೆ, ಸೊ ಈಗ ರೈಟ್ ಬ್ರೈನ್, ಲೆಫ್ಟ್ ಬ್ರೈನ್, ಇದನ್ನು ನಮ್ ಸ್ಟೂಡೆಂಟ್ಸ್ ಗೆ ನಾವು ಹೇಳ್ಕೊಟ್ರೆ, ನಾವು ಅರ್ಥ ಮಾಡ್ಕೊಂಡ್ರೆ ನಾವು ಓದಕ್ಕೆ ಇದು ಉಪಯೋಗ ಆಗುತ್ತೆ. ಇದು ಇಲ್ದೆ ನಾವು ಓದಕ್ಕೆ ಕಷ್ಟ ಆಗತ್ತೆ, ನಮ್ ಇಂಟ್ರೆಸ್ಟ್ ಹೋಗತ್ತೆ, ಬೋರ್ ಹೊಡಿಯತ್ತೆ, ಮೋಟಿವೇಶನ್ ಇರಲ್ಲ, ನಾವು ಎಷ್ಟು ಟ್ರೈನಿಂಗ್ ಕೊಟ್ರೇನೂ ಆಗಲ್ಲ ಅದು. ಇದೆಲ್ಲ ಜೀವನಕ್ಕೆ ತುಂಬಾ ಮುಖ್ಯವಾಗಿರುವ ವಿಷಯಗಳು. ಸರಿನಾ? ನೆಕ್ಸ್ಟ್ ನೋಡೋಣ ಮೆಥಡ್. ಈಗ ಮೆಥಡ್ ಅಲ್ಲಿ ನೋಡೋಣ ಏನೇನು ಮಾಡೋದು. ಈಗ VAK ಲರ್ನರ್ಸ್ ಅಂತ ಹಾಕಿದೀವಿ, ವಿಜುವಲ್, ಆಡಿಟರಿ, ಕೈನೆಸ್ಥೆಟಿಕ್, ರೈಟ್ ಬ್ರೈನ್, ಲೆಫ್ಟ್ ಬ್ರೈನ್ ಅಂತ ಹೇಳಿದೀವಿ. ಈಗ ಇದನ್ನು ಮೆಥಡ್ ಅಲ್ಲಿ ಹೆಂಗೆ ತಗೊಂಡ್ ಬರೋದು ಈಗ ಶುರು ಆಗ್ತದೆ. ಫಸ್ಟ್ ರೀಡಿಂಗ್, ರೈಟಿಂಗ್, ಡೂಯಿಂಗ್. ರೀಡಿಂಗ್ ಅಂತ ಹೇಳಿದ್ರೆ ನೀವ್ ಹೇಳಿ, ಇದು ವಿಜುವಲ್, ಆಡಿಟರಿಯ, ಕೈನೆಸ್ಥೆಟಿಕ. ಈಗ ರೀಡಿಂಗ್ ಯಾವ್ದು, ರೈಟಿಂಗ್ ಯಾವ್ದು, ಡೂಯಿಂಗ್ ಯಾವ್ದು, ನೀವು ಅದನ್ನು ಈ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಅಂದ್ರೆ ರೀಡಿಂಗ್ ವಿಜುವಲ್, ಆಡಿಟರಿಯ, ಕೈನೆಸ್ಥೆಟಿಕ, ರೈಟಿಂಗ್ ಯಾವ್ದು ಕ್ಯಾಟಗರಿಯಲ್ಲಿ ಬರುತ್ತೆ ಅಂತ ನೀವು ಹಾಕ್ಬೇಕು ಅಷ್ಟೇ. ಯಾವ್ದು ಮೆಸೇಜ್ ಬರ್ತಾ ಇಲ್ಲ? ಸರ್, ರೀಡಿಂಗ್ ಇಸ್ ವಿಜುವಲ್. ರೀಡಿಂಗ್ ಇಸ್ ವಿಜುವಲ್. ಓಕೆ, ನೋಡೋಣ ನೆಕ್ಸ್ಟ್. ಡೂಯಿಂಗ್ ಇಸ್ ಕೈನೆಸ್ಥೆಟಿಕ್, ರೀಡಿಂಗ್ ಇಸ್ ವಿಜುವಲ್. ಓಕೆ, ರೀಡಿಂಗ್ ವಿಜುವಲ್, ರೈಟಿಂಗ್ ಅಂಡ್ ಡೂಯಿಂಗ್ ಕೈನೆಸ್ಥೆಟಿಕ್. ಓಕೆ, ಆಡಿಟರಿ ಯಾವ್ದು ಇಲ್ವಾ? ಚೂರು ಆಲೋಚನೆ ಮಾಡಿ, ಆಡಿಟರಿ ಯಾವ್ದು ಇಲ್ವಾ ಅಂತ. ರೈಟಿಂಗ್, ಕೈನೆಸ್ಥೆಟಿಕ್. ಓಕೆ, ರೀಡಿಂಗ್ ಇಸ್ ಆಲ್ಸೋ ಆಡಿಟರಿ. ನೋಡಿ ಈಗ ಬರ್ತಾ ಇದೆ, ನೋಡಿ ಈಗ ಲರ್ನಿಂಗ್ ಆಗ್ತಾ ಇದೆ. ಅಂದ್ರೆ ರೀಡಿಂಗ್ ಹೆಂಗೆ ನಾವು ರೀಡ್ ಮಾಡ್ತೀವಿ, ಈಗ ಇದು ಈ ಪ್ರೆಸೆಂಟೇಶನ್ ಅಲ್ಲಿ ಇದೆ, ಇದನ್ನ ನೀವು ಹೆಂಗೆ ರೀಡ್ ಮಾಡ್ತೀರಾ? ರೀಡಿಂಗ್ ಅಂತ ನೀವು ಮನಸ್ಸೊಳಗಡೆ ನೀವು ಹೇಳ್ತಿರ್ತಾನೆ. ಒಂದು ಇಟ್ಸ್ ಕಾಲ್ಡ್ internally we read. The other thing is reading out loudly. So reading has a visual as well as auditory element. ಅದರಲ್ಲಿ ಮೋಸ್ಟ್ಲಿ ಏನಿದೆ ಅಂತ ಹೇಳಿದ್ರೆ ಆಡಿಟರಿ ಎಲಿಮೆಂಟ್ ಇದೆ. ಸರಿನಾ? ರೈಟಿಂಗ್ as an kinesthetic element mostly. Okay, it also includes visual element. ರೈಟಿಂಗ್ ಅಂತ ಹೇಳಿದ್ರೆ ಬರೀ ಯಾವುದು ಲ್ಯಾಂಗ್ವೇಜ್ ರೈಟಿಂಗ್ ಮಾತ್ರ ಅಲ್ಲ, ಡ್ರಾಯಿಂಗ್ ಅಂತಾನು ಅದರಲ್ಲಿ ಬರುತ್ತೆ, ಅದು ವಿಜುವಲ್ ಎಲಿಮೆಂಟ್ ತಾನೆ. ಕಲರ್ಫುಲ್ ಆಗಿ ರೈಟ್ ಮಾಡಬೇಕು ಅಂತಾನು ಬರುತ್ತೆ, ಅದು ವಿಜುವಲ್ ಎಲಿಮೆಂಟ್ ತಾನೆ. ಡೂಯಿಂಗ್ ಅಲ್ಲಿ ವಿಜುವಲ್ ಆಗಿ ನಾವು ನೋಡಿ ಇಲ್ಲ ಅಂತ ಹೇಳಿದ್ರೆ ಹೆಂಗೆ ನಾವು ಮಾಡೋದು? ಡೂಯಿಂಗ್ ಅಲ್ಲಿ ಬರುತ್ತೆ, ಅದರಲ್ಲಿ ಮ್ಯಾಕ್ಸಿಮಮ್ ಕೈನೆಸ್ಥೆಟಿಕ್ ಬರುತ್ತೆ ಡೂಯಿಂಗ್ ಅಲ್ಲಿ. ಸರಿನಾ? ಸೊ ರೀಡಿಂಗ್ ಅಲ್ಲಿ ಮ್ಯಾಕ್ಸಿಮಮ್ ಏನ್ ಬರುತ್ತೆ? ಆಡಿಟರಿ ಬರುತ್ತೆ. ರೈಟಿಂಗ್ ಅಲ್ಲಿ ಮ್ಯಾಕ್ಸಿಮಮ್ ಏನ್ ಬರುತ್ತೆ?
ಕೈನಸ್ಥೆಟಿಕ್ ಇದೆ, ವಿಶುವಲ್ ಇದೆ. ಡೂಯಿಂಗ್ ಅಲ್ಲಿ ಏನ್ ಬರುತ್ತೆ? ಮ್ಯಾಕ್ಸಿಮಮ್ ಕೈನಸ್ಥೆಟಿಕ್ ಬರುತ್ತೆ. ಸೊ ಇದನ್ನು ನಾವು ಅರ್ಥ ಮಾಡ್ಕೊಂಡ್ರೆ, ದಿಸ್ ಆರ್ ದಿ ಬೇಸಿಕ್ ಥಿಂಗ್ಸ್ ದಟ್ ವಿ ನೀಡ್ ಟು ಡೂ. ಯಾಕೆ ನಾವು ರೀಡ್ ಮಾಡಬೇಕು, ಯಾಕೆ ರೈಟ್ ಮಾಡಬೇಕು, ಯಾಕೆ ಡೂ ಮಾಡಬೇಕು? ಈಗ ಆಡಿಟರಿ ಬುಕ್ಸ್ ಎಲ್ಲ ಇದೆ ಫಾರ್ ಆಡಿಟರಿ ಪೀಪಲ್. ಅಯ್ಯೋ ನನ್ಗೆ ಬುಕ್ ಓದಕ್ ಆಗಲ್ಲ ಅಂತ ಹೇಳಿದ್ರೆ ತುಂಬಾ ಈಸಿ ಆಗಿದೆ ಈ ಕಾಲದಲ್ಲಿ. ಒಂದು 15 ವರ್ಷ ಮುಂಚೆ ಕಷ್ಟ. ಈಗೆಲ್ಲ ಲೆಕ್ಚರ್ಸ್ ನಾವು ರೆಕಾರ್ಡ್ ಮಾಡಿ ಕೇಳ್ಬಹುದು, ಸರಿನಾ? ಈಗ ನಮ್ಗೆ ಓದಕ್ಕೆ ಕಷ್ಟ ಅಂತ ಹೇಳಿದ್ರೆ ಒಂದು ಚೈಲ್ಡ್ಗೆ, ಓಕೆ ನಿನ್ ರೆಕಾರ್ಡ್ ನಿನ್ ಫ್ರೆಂಡ್ಸೋ ಇಲ್ಲ ನಿನ್ ತಂದೆನೋ ನಿಮ್ಮ ಯಾರೋ ಒಬ್ರು ಅವ್ರ ಹತ್ರ ಅದನ್ನು ಪೂರ್ತಿಯಾಗಿ ಆ ಲೆಕ್ಚರ್ ತಗೊಂಡು ಅದನ್ನ ನೀವು ಕೇಳ್ಕೋಬಹುದು. ಯಾಕೆ ಕೇಳಕ್ಕಿಲ್ಲ? ಕೇಳ್ಕೋಬಹುದು. That will help you. That is one of the tips. If you are a kinesthetic learner, if you have identified yourself as a kinesthetic learner, do it and see. ಅವಾಗ ನಾವು ಕಲಿತೀವಿ, ನಾವು ತುಂಬಾ ಈಸಿಯಾಗಿ ಕಲಿತೀವಿ. ಅದನ್ನ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ. Okay, so this is a method to start with, basic method to start with. Now preparation is very important, my friends. What is very important? Preparation is very important. Very important. ನಾವು ಏನ್ ಮಾಡ್ತೀವಿ ಪ್ರಿಪರೇಷನ್ ನೋಡಿದ್ರೆ, ಈಗ ನಾನು ಮಾಡಿರೋ ವಿಷಯ ಫೈನಲ್ ಒನ್ ಮಂತ್ ಇಲ್ಲ ಫೈನಲ್ 2 months ಇಲ್ಲ 3 months ಅರ್ಜೆಂಟ್ ಆಗಿ ಮಾಡ್ತೀವಿ. ಈಗ ನೋಡಿ, ಯಾವುದೇ ಒಂದು ವಿಷಯ ಇದ್ರೇನೋ ಸರಿ, ಯಾವುದೇ ಒಂದು ವಿಷಯ ನೀವು ನೋಡಿದ್ರೆ ಪ್ರಿಪೇರ್ ಮಾಡ್ಲೇಬೇಕು. ಈಗ ನಾನು ಇದು ಪ್ರೆಸೆಂಟ್ ಮಾಡ್ಬೇಕು ಅಂತ ಹೇಳಿದ್ರೆ, ಇದು ಬೆಳಗ್ಗೆಯಿಂದ ನಾನು ಪ್ರಿಪೇರ್ ಮಾಡ್ತಾನೆ ಇದ್ದೀನಿ ಸ್ನೇಹಿತರೆ. ಇಲ್ಲ ಅಂತ ಹೇಳಿದ್ರೆ ಆಗೋದೇ ಇಲ್ಲ. ಒಂದು ಟ್ರೈನಿಂಗ್ ಇರ್ಲಿ, ಒಂದು JCI ಫಂಕ್ಷನ್ ಇರ್ಲಿ, ಒಂದು ಮನೆಯಲ್ಲಿ ಯಾವುದೋ ಒಂದು ವಿಷಯ ಇರ್ಲಿ, ಅರ್ಜೆಂಟ್ ಅಲ್ಲಿ ಮಾಡಿದ್ರೆ ನಮ್ಗೆ ಆಂಗ್ಸೈಟಿ ಹೆಚ್ಚಾಗತ್ತೆ. ಅಟ್ಲೀಸ್ಟ್ ನಾವು ಪ್ರಿಪರೇಷನ್ ಅಲ್ಲಿ ಇದ್ರೆ ನಮ್ಗೆ ಕಾನ್ಫಿಡೆನ್ಸ್ ಬೆಳೆಯುತ್ತೆ. ಸೊ ಪ್ರಿಪರೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಗಿವ್ ಅಪ್ರೋಪ್ರಿಯೇಟ್ ಟೈಮ್. ಈಗ ನೋಡಿ, ಬಾಡಿ ನಾವು ಫಸ್ಟ್ ಮಾತಾಡಿದ್ವಲ್ವಾ, ಮೈಂಡ್, ಬಾಡಿ ಅಂಡ್ ಎನ್ವೈರನ್ಮೆಂಟ್, ಅದ್ರ ಬಗ್ಗೆ ನೋಡೋಣ. ಬಾಡಿ, ಬರೀ ಒಂದ್ ಜಾಗದಲ್ಲಿ ಕೂತ್ಕೊಂಡು ನಾವು ಓದ್ತಾನೆ ಇದ್ರೆ ನಮ್ಗೆ ಡಿಸ್ಟ್ರಾಕ್ಷನ್ ಆಗುವಾಗ ನಾವ್ ಏನ್ ಮಾಡ್ಬೇಕು? ವಾಕಿಂಗ್ ಮಾಡಿ. ಬೆಳಗ್ಗೆ ಖಂಡಿತ ವಾಕಿಂಗೋ ಇಲ್ಲ ಯೋಗಾನೋ ಮಾಡ್ಬೇಕು. ಬಾಡಿ ಸ್ಟ್ರೆಚ್ ಮಾಡಿಲ್ಲ ಅಂತ ಹೇಳಿದ್ರೆ ಬಾಡಿಯಲ್ಲಿ ವಿ ವಿಲ್ ಫೀಲ್ ಲೇಜಿ. ಬಾಡಿ ಹ್ಯಾಸ್ ಟು ಬಿ ಸೋ ಫ್ಲೆಕ್ಸಿಬಲ್, ಸೋ ಗುಡ್. ಫಿಸಿಕಲ್ ಬಾಡಿಯಲ್ಲಿ ಏನಾದ್ರು ತೊಂದರೆ ಬಂದ್ರೆ ಅದು ಇಟ್ ವಿಲ್ ಅಫೆಕ್ಟ್ ಅವರ್ ಮೈಂಡ್. ವಾಕಿಂಗ್ ಮಾಡಬೇಕು, ಇಲ್ಲ ಯೋಗ ಮಾಡಬೇಕು, ಇಲ್ಲ ಯಾವುದೋ ಒಂದು ಸಣ್ಣ ಎಕ್ಸರ್ಸೈಸ್ ಮಾಡಬೇಕು. ಅದನ್ ಬಿಟ್ಟು ನಾನು 2 hour ನಾನು ಜಿಮ್ಗೆ ಹೋಗಿದ್ದೀನಿ ಸರ್ ಅಂತ ಹೇಳ್ಬೇಡಿ. ಆಮೇಲೆ ಒಳ್ಳೆ ರೆಸ್ಟ್, ಕರೆಕ್ಟ್ ರೆಸ್ಟಿಂಗ್ ಕೊಡ್ಬೇಕು. ಇನ್ ಬಿಟ್ವೀನ್ ರೆಸ್ಟಿಂಗ್ ಅಂತ ಇದೆ, ಇದನ್ನ ನೀವು ನೋಟ್ ಮಾಡ್ಕೊಳ್ಳಿ. ಪವರ್ ನ್ಯಾಪ್ ಅಂತ ಇದೆ. ಅಟ್ಲೀಸ್ಟ್ ನೈಟ್ ಡ್ಯೂರಿಂಗ್ ಎಕ್ಸಾಮಿನೇಷನ್ ಟೈಮ್ ಓಕೆ 6 hours ಓಕೆ, ಬಟ್ ಯೂಶುವಲಿ 7 hours 8 hours 24 hours ಅಲ್ಲಿ ಮಿಕ್ಕಿದ ಅವರ್ಸ್ ಇದೆ. ನಾವು ಬರೀ ಸುಮ್ನೆ ವಾಟ್ಸಪ್ ಅಲ್ಲಿ ಇಲ್ಲ ಯಾವ್ದೋ ಒಂದು ವಿಷಯ ಮಾತಾಡೋದಲ್ಲಿ ಇಲ್ಲ ಕೇಳೋದಲ್ಲಿ ಅಲ್ಲಿ ಇಲ್ಲಿ ಹೋಗೋದಲ್ಲಿ ನಾವು ಖರ್ಚು ಮಾಡ್ತೀವಿ. ಅದನ್ನ ಬಿಡೋಣ. ಕರೆಕ್ಟ್ ರೆಸ್ಟ್ ತಗೋಬೇಕು ಅಂತ ಹೇಳಿದ್ರೆ ನಮ್ ಶರೀರಕ್ಕೆ, ನಮ್ ಮನಸ್ಸಿಗೆ. ಅವಾಗ ನಾವು ದಿ ಬಾಡಿ ವಿಲ್ ಸ್ಟಾರ್ಟ್ ರೀಜೆನ್ಯುವೇಟಿಂಗ್. ಇಟ್ ವಿಲ್ ಬಿ ರೆಡಿ ಫಾರ್ ದಿ ನೆಕ್ಸ್ಟ್ ಡೇ. ಒಳ್ಳೆ ಸಕ್ಸಸ್ಫುಲ್ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸಕ್ಸಸ್ಫುಲ್ ಸ್ಟೂಡೆಂಟ್ಸ್ ಖಂಡಿತ ಅವ್ರು ರೆಸ್ಟ್ ತಗೊಳ್ತಾರೆ. ಅವ್ರಿಗೆ ಗೊತ್ತು ಯಾವ ಟೈಮ್ ಅಲ್ಲಿ ರೆಸ್ಟ್ ತಗೋಬೇಕು. ಅವ್ರು ಓದ್ಬಿಟ್ಟು ಆಚೆ ಹೋಗೋದಿಲ್ಲ. ಫ್ರೆಂಡ್ಸ್ ಜೊತೆ, ಅವ್ರ ಜೊತೆ, ಇವ್ರ ಜೊತೆ. ಅಟ್ಲೀಸ್ಟ್ ಡ್ಯೂರಿಂಗ್ ಎಕ್ಸಾಮಿನೇಷನ್ ಟೈಮ್ ಅಲ್ಲಿ ಫಾಲೋ ಮಾಡಿ. ಈಟಿಂಗ್ ಡ್ಯೂರಿಂಗ್ ಎಕ್ಸಾಮಿನೇಷನ್ ಟೈಮ್ ಆರ್ ಡ್ಯೂರಿಂಗ್ ಯುವರ್ ಪ್ರಿಪರೇಷನ್ ಟೈಮ್, ಡೋಂಟ್ ಈಟ್ ಹೈ ಗ್ರೀಸಿ ಫುಡ್ಸ್ ಅಂತ ಹೇಳಿದ್ರೆ, ತುಂಬಾ ಚೀಸು, ಬಟರು, ಅವು ಇವು ಇರೋದು ಬೇಡ. ಚೂರು ಕಡಿಮೆ ಮಾಡ್ಕೊಳ್ಳಿ. ಮ್ಯಾಕ್ಸಿಮಮ್ ನಾನ್ ವೆಜಿಟೇರಿಯನ್. ಯಾಕೆಂತ ಹೇಳಿದ್ರೆ ಮನ್ಸು ಅದು ತಿಂದಾದ್ಮೇಲೆ ನಾವು ನೆಕ್ಸ್ಟ್ 4-5 hours ನಿದ್ದೆ ಬರುತ್ತೆ. ದಟ್ ವಿಲ್ ನಾಟ್ ಹೆಲ್ಪ್ ಅಸ್ ಟು ಲರ್ನ್. ಅಂಡ್ ದೆನ್ ಸ್ಟ್ರೆಚಿಂಗ್ ಇನ್ ಬಿಟ್ವೀನ್ ಲರ್ನಿಂಗ್. ನೀವು ಒಂದು 2 hour ನೀವು ಕೂತ್ಕೊಂಡು ಏನಾದ್ರು ಕೆಲಸ ಮಾಡಿದ್ರೆ ಇಲ್ಲ ಓದ್ತಾ ಇದ್ರೆ, ಅದಾದ್ಮೇಲೆ ಸ್ಟ್ರೆಚ್ ಮಾಡಿ ಶರೀರವನ್ನು. ನೀವು ಸ್ಕೂಲಲ್ಲಿ ಟೇಬಲ್ ಅಲ್ಲಿ ಕೂತ್ಕೊಂಡು ಹೋದ್ರೆ, ಮನೆಯಲ್ಲಿ ಒಂದ್ ಜಾಗದಲ್ಲಿ ಕೂತ್ಕೊಂಡು ಬೆಡ್ ಅಲ್ಲಿ ಕೂತ್ಕೊಂಡು ಓದಿದ್ರೆ ಸ್ಟ್ರೆಚ್ ಮಾಡಿ.
ಅಟ್ಲೀಸ್ಟ್ ಒಂದು 1 ಅವರ್ಗೆ ಒನ್ಸ್ ಸ್ಟ್ರೆಚ್ ಮಾಡ್ಲೇಬೇಕು. ಇಟ್ಸ್ ಅ ಹೋಲ್ ಬಾಡಿ ಲರ್ನಿಂಗ್, ಮೈಂಡ್, ಬಾಡಿ ಅಂಡ್ ಎನ್ವೈರನ್ಮೆಂಟ್. ಇಟ್ಸ್ ಅ ಹೋಲ್ ಬಾಡಿ ಲರ್ನಿಂಗ್. ಸೊ ನಾವು ಬಾಡಿ ಫ್ಲೆಕ್ಸಿಬಿಲಿಟಿ ಅನ್ನು, ಬಾಡಿ ಕಂಡೀಷನ್ ನಾವು ಬಿಟ್ಬಿಟ್ರೆ ನಾಳೆ ಇದು ನಮ್ಗೆ ಹೆಲ್ಪ್ ಮಾಡಲ್ಲ. ಫಸ್ಟ್ ಇಂದಾನೆ ಅದು ನಾವು ನೋಡ್ಬೇಕು. ನೆಕ್ಸ್ಟ್ ಮನಸ್ಸು, ಮೈಂಡ್. ಇದರಲ್ಲಿ ಚೂರು ವಿಷಯಗಳಿದೆ. ಮೈಂಡ್ ಏಕಾಗ್ರತೆ ಅಲ್ಲ, ಫೋಕಸ್, ಕಾನ್ಸಂಟ್ರೇಷನ್, ಟೆನ್ಷನ್, ಇದೆಲ್ಲ ನಾವು ಹೇಳ್ತಾನೆ ಇರ್ತೀವಿ. ಅದು ಹೇಗೆ ಬರೋದು? ಪ್ರಾಕ್ಟೀಸ್ ಇದ್ರೇನೆ ಬರುತ್ತೆ. ಯಾಕೆ ಒಂದೇ ದಿನ ಅಲ್ಲಿ ಬಂದ್ಬಿಡತ್ತಾ? ಬ್ಯಾಟ್ ತಗೊಂಡು ಒಂದು 2 ದಿನ ನಾವು ಪ್ಲೇ ಮಾಡಿದ್ರೆ ನಾವು ಧೋನಿ ಮತ್ತೆ ತೆಂಡೂಲ್ಕರ್ ಇವ್ರ ತರ ಆಗ್ಬಿಡ್ತೀವ? ಪ್ರಾಕ್ಟೀಸ್ ಮಾಡ್ಲೇಬೇಕು. ಅಂತ ಹೇಳಿದ್ರೆ ಆ ಮನಸ್ಸು ಏಕಾಗ್ರತೆ ಆಗಿ ಬರ್ಬೇಕು ಅಂತ ಹೇಳಿದ್ರೆ ಮೆಡಿಟೇಷನ್ ಮಾಡ್ಬೇಕು. ಮೆಡಿಟೇಷನ್ ಅಂತ ಹೇಳಿದ್ರೆ ನೀವು ನಿಮ್ ಉಸಿರಾಟ ಮೇಲೆ ಗಮನ ಇಟ್ಕೊಂಡು ಮಾಡ್ಬೋದು. ಟ್ರೈನಿಂಗ್ ಕೊಡ್ಬೇಕು ನಮ್ಮ ಮನಸ್ಸಿಗೆ. ಬೆಳಗ್ಗೆ ಒಂದು 10 ನಿಮಿಷ, ಸಂಜೆ ಒಂದು 10 ನಿಮಿಷ. ಅಂದ್ರೆ ಆತರ ಮಾಡಿದ್ರೆ ಮನ್ಸು ಶಾಂತವಾಗಿರತ್ತೆ, ಭಯ ಅಷ್ಟು ಬೇಗ ಆಗಲ್ಲ, ಜೀವನ ತುಂಬಾ ಚೆನ್ನಾಗಿರತ್ತೆ. ಯೋಗ ಅಲ್ಲಿ ನಾವು ಹೇಳ್ತೀವಿ ಧಾರಣ ಅಂತ ಹೇಳ್ತೀವಿ, ಒಳ್ಳೆ ವಿಷಯ ಧಾರಣ. ಅದಾದ್ಮೇಲೆ ಧ್ಯಾನ. ಧಾರಣ ಅಂತ ಹೇಳಿದ್ರೆ ಫೋಕಸ್, ಕಾನ್ಸಂಟ್ರೇಷನ್, ಅಟೆನ್ಷನ್. ಎಲ್ಲಾ ಸ್ಟೂಡೆಂಟ್ಸ್ಗೆ ತುಂಬಾ ಮುಖ್ಯ. ಅದು ಯಾವ ಸ್ಕೂಲಲ್ಲಿ ಹೇಳ್ಕೊಡೋದಿಲ್ಲ. ಆಚೆ ನಾವು ಕೂತ್ಕೊಳ್ಳೋ ಇದೆಲ್ಲ ಯಾರು ಮಾಡ್ತಾರೆ ಅಂತ ನಾವು ಹೇಳ್ತೀವಿ. ಅಂತ ಹೇಳಿದ್ರೆ ಒಂದೇ ದಿನ ಅಲ್ಲಿ ಬರಲ್ಲ. ದೊಡ್ಡ ದೊಡ್ಡ ಕಾರ್ಪೊರೇಟ್ಸ್ ಅಲ್ಲಿ ಅವ್ರು ಮಾಡ್ತಾ ಇದ್ದಾರೆ ಮೆಡಿಟೇಷನ್. ಯಾಕೆ? ಏಕಾಗ್ರತೆ ಇರಬೇಕು, ಮನಸ್ಸು ಚೆನ್ನಾಗಿರ್ಬೇಕು. ಅವಾಗ ಕ್ರಿಯೇಟಿವಿಟಿ ಬರುತ್ತೆ. ವೆರಿ ಇಂಪಾರ್ಟೆಂಟ್ ಮೆಡಿಟೇಷನ್. ಶುರು ಮಾಡಿ, ಇವತ್ತಿಂದ ಶುರು ಮಾಡಿ. ಬೆಳಗ್ಗೆ ಒಂದು 10 ನಿಮಿಷ, ಆಮೇಲೆ ಒಂದು 10 ನಿಮಿಷ. ಇಲ್ಲಿ ನೋಡಿ, ನಾವು ಮನಸ್ಸು ಶರೀರವನ್ನು ನಾವು ಉಪಯೋಗ ಮಾಡ್ಬೇಕು ಅಂತ ಹೇಳಿದ್ರೆ ಅದನ್ನ ಸರ್ವಿಸ್ ಮಾಡಿ ಇಟ್ಕೋಬೇಕಲ್ಲ ಬಾಸ್. ಇಲ್ಲ ಅಂತ ಹೇಳಿದ್ರೆ ಏನಾಗತ್ತೆ? ಅದು ಒಂದಿನ ಬ್ರೇಕ್ ಡೌನ್ ಆಗಿದ್ರೆ ಏನ್ ಮಾಡ್ತೀವಿ ನಾವು? ಸರ್ವಿಸ್ ಮಾಡಿ ಕರೆಕ್ಟ್ ಆಗಿ ಅದು ಓವರ್ ಆಲ್ ಮಾಡಿ ಅದು ಮೇಂಟೈನ್ ಮಾಡಿದ್ರೆ ಅದು ಜೀವನ ಪರ್ಯಂತ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ಅಷ್ಟೇ ಅದು. ಅದೇ ತರನೇ ನಮ್ ಶರೀರ ಮತ್ತೆ ನಮ್ ಮನ್ಸು. ಚೂರು ಗಮನ ಇರ್ಲಿ, ಧ್ಯಾನ ಮಾಡಿ, ಮೆಡಿಟೇಷನ್ ಮಾಡಿ. ಅಲ್ಲಿ ಯಾರಾದಿದ್ರೆ ಹೋಗಿ ಕಲ್ತ್ಕೊಳ್ಳಿ ಒಂದು 10 ನಿಮಿಷ. ನೆಕ್ಸ್ಟ್ ಪ್ರೇಯರ್. ಯಾಕೆ ಪ್ರೇಯರ್ ಮಾಡಬೇಕು? ಈಸಿಯಾಗಿ ಪಾಸಿಟಿವ್ ಮೈಂಡ್ ಸೆಟ್ ಬರುತ್ತೆ ರೀ. ಯಾವ ಒಂದು ಪ್ರೇಯರು ನೆಗೆಟಿವ್ ಆಗಿ ಇಲ್ಲನೇ ಇಲ್ಲ. ಒಂದು ಪ್ಯಾರಾಗ್ರಾಫ್ ರೀಡ್ ಮಾಡ್ರಿ ಪ್ರೇಯರ್ಗೆ, ನೋಡಿ ಆಮೇಲೆ ಪಾಸಿಟಿವ್ ಮೈಂಡ್ ಸೆಟ್ ಇದೆಯಾ ಇಲ್ವಾ ಅಂತ. ಸೊ ಮನಸ್ಸು ಕಾಮ್ ಆಗಿದೆ, ಏಕಾಗ್ರತೆಯಲ್ಲಿ ಇದೆ. ನೆಕ್ಸ್ಟ್ ನಾವ್ ಏನ್ ಮಾಡ್ಬೇಕು? ಪ್ರೇಯರ್. ಇದು ಡೈಲಿ ಬೆಳಗ್ಗೆಯಿಂದ ಶುರು ಮಾಡ್ಬೇಕು. ಆಮೇಲೆ ಅಫಿರ್ಮೇಷನ್ಸ್ ಅಂತ ಹೇಳಿದ್ರೆ ಪಾಸಿಟಿವ್ ಸಜೆಷನ್ಸ್. ಅದು ಎಷ್ಟೋ ಬುಕ್ಗಳು ಇದೆ. ಫಾರ್ ಎಕ್ಸಾಂಪಲ್, ಐ ಆಮ್ ಕಾನ್ಫಿಡೆಂಟ್, I can read and write easily, I am very good in learning and understanding. ಇದೆಲ್ಲ ಎಕ್ಸಾಂಪಲ್, ಅಫಿರ್ಮೇಷನ್ಸ್. ಅಂದ್ರೆ ಇಡೀ ಒಂದ್ ದಿನದಲ್ಲಿ ನಮ್ ಮನ್ಸು ಎಷ್ಟು ಕಷ್ಟ, ಇಲ್ಲಲ್ಲಿ ಕಷ್ಟ ಬರುತ್ತೆ. ಯಾರೋ ನಮ್ಮನ್ನ ಬೈತಾರೆ, ನಾವ್ ಮಾಡಿರೋ ಹೋಮ್ವರ್ಕ್ ಇಲ್ಲ, ಇದು ಕರೆಕ್ಟ್ ಇಲ್ಲ ಅಂತ ಹೇಳ್ತಾರೆ. ಅವಾಗ ನಾವು ಆ ಟೈಮ್ ಅಲ್ಲಿ ಚೂರು ಧ್ಯಾನ ಮಾಡ್ಕೊಂಡು ಮನ್ಸನ್ನು ಶಾಂತ ಸ್ಥಿತಿಗೆ ತಗೊಂಡ್ ಬಂದು ಅದಾದ್ಮೇಲೆ ನಾವು ಅಫಿರ್ಮೇಷನ್ ಕೊಡ್ಬೋದು. ಅಫಿರ್ಮೇಷನ್ ನಾವು ಕೊಡ್ತಾ ಇದ್ರೆ ನಮ್ಮ ಮನಸ್ಸು ತುಂಬಾ ಒಂದು ಒಳ್ಳೆ ಸ್ಥಿತಿಯಲ್ಲಿ ಇರುತ್ತೆ. ಅದಾದ್ಮೇಲೆ ಮೋಟಿವೇಶನ್. ನಾನು ಫಸ್ಟ್ ಹೇಳಿದೀನಲ್ಲ, ಇಂಟ್ರೆಸ್ಟ್ ಇದ್ರೆ ಆಟೋಮೆಟಿಕ್ ಆಗಿ ಮೋಟಿವೇಶನ್ ಬರುತ್ತೆ. ನೀವು ಬೇಕಂದ್ರೆ ನೋಡಿ, ನಾನು ಕೌನ್ಸಿಲಿಂಗ್ ಮಾಡಿರುವ ಮಕ್ಕಳಿಗೆ ನಾನು ನೋಡಿರೋದು ಇಷ್ಟೇ. ಅವ್ರ ತಾಯಿ ತಂದೆ ಬಂದು ಹೇಳ್ತಾರೆ, ಎಲ್ಲಿ ಸರ್ ಫೋಕಸ್ ಇಲ್ಲ, ಕಾನ್ಸಂಟ್ರೇಷನ್ ಇಲ್ಲ. ಯಾಕೆ? ನಮ್ ಮಕ್ಕಳಿಗೆ ನಾವು ನೋಡುವಾಗ ನಮ್ಗೆ ಗೊತ್ತಾಗುತ್ತೆ. ಮತ್ತೆ ಅದೇ ಯೂಟ್ಯೂಬ್ ಅಲ್ಲಿ ನೋಡಿ, ಒಂದು ಪಿಕ್ಚರ್ ಅಲ್ಲಿ ನೋಡಿ, ಅವ್ರಿಗೆ ಇಂಟ್ರೆಸ್ಟ್ ಆಗಿ ಇರುವ ಫ್ರೆಂಡ್ಸ್ ಹತ್ರ ಮಾತಾಡಿ ನೋಡಿ, ಟೈಮ್ ಹೋಗದೆ ಅವ್ರಿಗೆ ಗೊತ್ತಾಗಲ್ಲ. ಹೇಗೆ ಅದು ಅಂತ ಹೇಳಿದ್ರೆ, ಇಂಟ್ರೆಸ್ಟ್ ಇದ್ರೆ ಮೋಟಿವೇಶನ್ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತಲ್ಲ. ನಮ್ಗೆ ಎಲ್ಲಾರ್ಗೆ ಗೊತ್ತು. ಅದನ್ನು ನಾವು ತಗೊಂಡ್ ಬರ್ಬೇಕು, ಆ ಮೋಟಿವೇಶನ್. ನೀವು ಇದೇ ಕಾಲೇಜ್ ಸ್ಟೂಡೆಂಟ್ಸ್ ಆಗಿದ್ರೆ ಇನ್ನೊಬ್ರು ಮೋಟಿವೇಶನ್ ಮಾಡಲ್ಲ. ಇಲ್ಲ ಅಂತ ಹೇಳಿದ್ರೆ ಮಾಡುವ ಆ ತರ ಇರುವ ಫ್ರೆಂಡ್ಸ್ ಅನ್ನು ಜೊತೆ ಇರಿ.
ಆಮೇಲೆ ಸೆಲ್ಫ್ ಮೋಟಿವೇಶನ್ ವೆರಿ ಇಂಪಾರ್ಟೆಂಟ್. ನಾವು ಅಫಿರ್ಮೇಶನ್, ಸೆಲ್ಫ್ ಮೋಟಿವೇಶನ್ ನಾವು ಯಾವಾಗ ಧ್ಯಾನ ಮಾಡ್ತೀವೋ, ಪ್ರೇಯರ್ ಮಾಡ್ತೀವೋ, ಅಫಿರ್ಮೇಶನ್ ಅಂದ್ರೆ ಸೆಲ್ಫ್ ಸಜೆಷನ್ಸ್ ಕೊಟ್ಕೊಳ್ತೀವೋ, ಅವಾಗ ವಿ ವಿಲ್ ಫೀಲ್ ಮೋರ್ ಮೋಟಿವೇಟೆಡ್ ಇನ್ಸೈಡ್. ನಾನೇ ಮಾಡ್ಬೇಕು, ನಾನೇ ಓದ್ಬೇಕು ಅಂತ ಬರುತ್ತೆ. ಆವಾಗ ಬರುವಾಗ ನಿಮ್ಗೆ ಯಾರು ನಿಮ್ಮನ್ನು ಸ್ಟಾಪ್ ಮಾಡಕ್ಕೆ ಸಾಧ್ಯನೇ ಇಲ್ಲ ಜೀವನದಲ್ಲಿ. ಯಾವಾಗ ನಿಮ್ಗೆ ಸೆಲ್ಫ್ ಮೋಟಿವೇಶನ್ ಬಂದ್ಬಿಡುತ್ತೋ ಆವಾಗ ನಾನು ಗ್ಯಾರಂಟಿ ಹೇಳ್ತೀನಿ, ನೀವು ಯಾರು ನಿಮ್ಮನ್ನು ಸ್ಟಾಪ್ ಮಾಡಕ್ಕೆ ಸಾಧ್ಯನೇ. ನೀವೇ ಎಲ್ಲಾ ಕೆಲಸ ಮಾಡ್ತೀರಾ, ಬ್ಲೇಮಿಂಗ್ ಮಾಡೋದಿಲ್ಲ. ಫೈನಲ್ ಥಿಂಗ್ ಇನ್ಸ್ಪೈರೇಷನ್ ಅಂತ ಹೇಳಿದ್ರೆ, ಗೆಟ್ ಇನ್ಸ್ಪೈರ್ಡ್ ಬೈ ಪೀಪಲ್, ರೀಡ್ ಗುಡ್ ಬುಕ್ಸ್ ಆಫ್ ಲೀಡರ್ಸ್, ಗೆಟ್ ಇನ್ಸ್ಪೈರ್ಡ್. ನಿಮ್ ಸ್ಟೂಡೆಂಟ್, ನಿಮ್ ಫ್ರೆಂಡ್ಸ್ ಇರ್ಬೋದು, ಅವರು ಮ್ಯಾಥ್ಸ್ ಚೆನ್ನಾಗಿ ಮಾಡ್ಬೋದು, ಅವ್ರ ಕ್ಲಾಸ್ ಅಲ್ಲಿ ಫಸ್ಟ್ ತಗೋಬಹುದು, ಅವ್ರ ಹತ್ರ ಕೂತ್ಕೊಂಡು ಮಾತಾಡಿ. ಅದು ಇನ್ಸ್ಪಿರೇಷನ್ ಇಲ್ವಾ? ಅಲ್ಲಿ ಕಾಂಪಿಟಿಷನ್ ಇರಬೇಡಿ, ಇನ್ಸ್ಪೈರ್ ಆಗಿ ಹೋಗಿ ಅವ್ರ ಹತ್ರ ಕೂತ್ಕೊಂಡು ಮಾತಾಡಿ. ಹೇಗೆ ನೀವು ಇದು ಹೇಗೆ ಓದ್ತೀಯಾ, ಹೇಗೆ ನಿಮ್ ಮನಸ್ಸನ್ನು ಇಷ್ಟು ಕಾಮಾಗಿ ಇಟ್ಕೊಳ್ತೀಯಾ, ನಿನ್ ಎನ್ವೈರನ್ಮೆಂಟ್ ಹೇಗಿದೆ ಅಂತ ನೋಡಿ. ಆತರ ನೀವು ಈಗ ನೀವು ಆತರ ಮಾತಾಡಿದ್ರೆ ನಾಳೆ ನಿಮ್ಮ ಹತ್ರ ಇನ್ನೊಬ್ರು ಬಂದು ಮಾತಾಡ್ತಾರೆ. ಯಾಕೆಂತ ಹೇಳಿದ್ರೆ ನಿಮ್ಮ ಒಂದು ಬಿಹೇವಿಯರ್ ಅನ್ನು ನೋಡಿ, ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಅನ್ನು ನೋಡಿ, ನಿಮ್ಮ ಒಂದು ಜೀವನದಲ್ಲಿ ಮಾಡಿರುವ ಸಕ್ಸಸ್ ಅನ್ನು ನೋಡಿ, ನಿಮ್ಮನ್ನು ಒಂದು ಇನ್ಸ್ಪೈರೇಷನ್ ಆಗಿ ತಗೊಂಡು ಅವ್ರು ನಿಮ್ಮ ಹತ್ರ ಬಂದು ಮಾತಾಡ್ತಾರೆ ಸ್ನೇಹಿತರೆ. ಸೊ ಶರೀರ ಬಗ್ಗೆ ನಾವು ಅರ್ಥ ಮಾಡ್ಕೊಂಡಿದೀವಿ. ಕರೆಕ್ಟ್ ರೆಸ್ಟ್ ಕೊಡಬೇಕು, ಆಮೇಲೆ ಯೋಗ, ವಾಕಿಂಗ್ ಮಾಡಬೇಕು, ಅದಾದ್ಮೇಲೆ ಕರೆಕ್ಟ್ ಆಗಿ ತಿಂಡಿ ತಿನ್ಬೇಕು, ಕರೆಕ್ಟ್ ಟೈಮ್ ಅಲ್ಲಿ ತಿನ್ಬೇಕು, ಆಮೇಲೆ ಸ್ಟ್ರೆಚಿಂಗ್ ಇನ್ ಬಿಟ್ವೀನ್ ಓದುವಾಗ ಸ್ಟ್ರೆಚಿಂಗ್. ನೆಕ್ಸ್ಟ್ ಮೈಂಡ್ ಅಲ್ಲಿ ಮೆಡಿಟೇಷನ್, ಧ್ಯಾನ, ಪ್ರೇಯರ್, ಅಫಿರ್ಮೇಷನ್, ಮೋಟಿವೇಶನ್, ಎಕ್ಸ್ಟರ್ನಲ್ ಮೋಟಿವೇಶನ್ ಅವ್ರ ಜೊತೆ ಇರಬೇಕು. ಆಮೇಲೆ ಇಂಟರ್ನಲ್ ಮೋಟಿವೇಶನ್, ಇನ್ಸ್ಪಿರೇಷನ್. ಕಾಂಪಿಟಿಷನ್ ಇಲ್ಲ, ಇನ್ಸ್ಪೈರೇಷನ್. ಯಾವಾಗ ನಾವು ಇನ್ಸ್ಪೈರ್ ಆಗ್ತೀವೋ ಅಲ್ಲಿ ಹೋಗಿ ನಮ್ಗೆ ನಾಚಿಕೆ ಬಂದ್ರೆ ಆಮೇಲೆ ನಾವು ಬಿಟ್ಬಿಡ್ತೀವಪ್ಪ. ಯಾಕೆ ಇನ್ಸ್ಪೈರ್ ಆಗ್ಬಾರ್ದು? ನಮ್ ಫ್ರೆಂಡ್ ತಾನೆ, ದಯವಿಟ್ಟು ಮಾಡಿ, ಹೋಗಿ ಕೂತ್ಕೊಂಡು ಮಾತಾಡಿ. ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಸಕ್ಸಸ್. ಅಂಡ್ ಸ್ಟೂಡೆಂಟ್ಸ್ ಲೈಫ್ ಅಲ್ಲಿ ಸಕ್ಸಸ್ ತುಂಬಾನೇ ಇಂಪಾರ್ಟೆಂಟ್. ರಿಮೆಂಬರ್, ಈಗ ಇನ್ನೊಂದು ಟಿಪ್ಸ್, ರಿಮೆಂಬರ್ ನೆಮೋನಿಕ್. ರಿಮೆಂಬರ್ ಅಂತ ಹೇಳಿದ್ರೆ, ಈಗ ನಾವು ಓದೋದನ್ನು ಹೆಂಗೆ ರಿಮೆಂಬರ್ ಅಂದ್ರೆ ಹೆಂಗೆ ನಾವು ಮೆಮೊರಿಯಲ್ಲಿ ಇಟ್ಕೊಳ್ಳೋದು. ರಿಮೆಂಬರೆನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಮೆಮೊರಿ ಅಂತ ಹೇಳಲ್ಲ, ರಿಮೆಂಬರಿಂಗ್ ಅಂತ ಹೇಳ್ತೇನೆ. ನೆಮೋನಿಕ್ ಅಂತ ಒಂದಿದೆ. ಏನದು? ನೆಮೋನಿಕ್ ಅಂತ ಒಂದಿದೆ. ಈಗ VAK ಅಂತ ನಾನು ಹಾಕಿದೇನಲ್ಲ, ಅದು ನೆಮೋನಿಕ್ ಅಂದ್ರೆ ವಿಶುವಲ್, ಆಡಿಟರಿ ಅಂಡ್ ಕೈನೆಸ್ಥೆಟಿಕ್. ನೋಡಿ ಎಷ್ಟು ಈಸಿಯಾಗಿ ನಾನು ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ. ಅದಾದ್ಮೇಲೆ ಅದ್ರ ಬಗ್ಗೆ ನಾನು ಮಾತಾಡಿದ್ದೀನಿ. ನೆಮೋನಿಕ್ ಅಂತ ಹೇಳಿದ್ರೆ ಅದನ್ನು ಫಸ್ಟ್ ಲೆಟರ್ ತಗೊಂಡು ನಾವು ಒಂದು ವರ್ಡ್ ಆಗಿ ನಾವು ಮಾಡ್ಕೊಳ್ತೀವಿ. ನೀವು ಇಡೀ ಟಾಪಿಕ್ ಅನ್ನು ಆತರ ಒಂದು ನೆಮೋನಿಕ್ ಆಗಿ ನೀವು ಮಾಡ್ಕೋಬಹುದು. ಆ ಸಬ್ ಟಾಪಿಕ್ ಅಂತ ಮಾಡಿ ಅದು ಫಸ್ಟ್ ಲೆಟರ್ ತಗೊಂಡು ಅದನ್ನು ನೆಮೋನಿಕ್ ಆಗಿ ಮಾಡ್ಕೊಂಡು ನೀವು ಆ ವರ್ಡ್ ಅನ್ನು ಮನಸ್ಸಲ್ಲಿ ಇಟ್ಕೊಂಡ್ರೆ ಸಾಕು. ಅಲ್ಲಿ ಹೋಗಿ ಎಕ್ಸಾಮ್ ಅಲ್ಲಿ ಹೋಗಿ ನೀವು ಅದನ್ನು ಮತ್ತೆ ತಗೊಂಡ್ ಬಂದು ಬರಿಬಹುದು. ಸೆಕೆಂಡ್, ಅಸೋಸಿಯೇಟ್ ಇನ್ಸಿಡೆಂಟ್ ಆರ್ ಸಾಂಗ್ ಟು ರಿಮೆಂಬರ್ ವೆಲ್. ಅಸೋಸಿಯೇಟ್ ವಿತ್ ಅನ್ ಇನ್ಸಿಡೆಂಟ್ ಆರ್ ಅ ಸಾಂಗ್. ಈಗ ನೋಡಿ, ನಾನು ಈಗ DC ಮೋಟಾರ್ ಅಂತ ನಾನು ಒಂದು ಇನ್ಸಿಡೆಂಟ್ ಹೇಳಿದ್ದೀನಿ. ಎಲ್ಲಾರ್ಗು ನೀವೆಲ್ಲರಿಗೂ ಚೂರು ಅದು ಮನ್ಸಲ್ಲಿ ಇರತ್ತೆ. ಆ ಡೈನಮೋ ಅನ್ನೋದು ಬಿಡಲ್ಲ ಅಂತ ಹೇಳಿದ್ರೆ ನಾವು ಎಷ್ಟು ಅಸೋಸಿಯೇಟ್ ಮಾಡಿದೀವಿ. ಆ ತರ ನಾವು ಅಸೋಸಿಯೇಟ್ ಮಾಡಿ ನಾವು ಓದಿದ್ರೆ ಒಂದು ಇನ್ಸಿಡೆಂಟ್ಗೆ ನಾವು ಮರೆಯಕ್ಕೆ ಸಾಧ್ಯನೇ ಇಲ್ಲ. ಯಾರೋ ಒಬ್ರು ಹೇಳಿದ್ರಲ್ಲ, ಆಡಿಟರಿ, ಸಾಂಗ್. ಎಸ್, ವಿಶುವಲ್ ಏನ್ ಮಾಡ್ಬೋದು, ಅವರು ಒಂದು ಚಾರ್ಟ್ ಅಲ್ಲಿ ಬರಿದು, ಇಲ್ಲ ಒಂದು A4 ಶೀಟ್ ಅಲ್ಲಿ, ಇಲ್ಲ ಯಾವ್ದೋ ಒಂದು ಪೇಪರ್ ಅಲ್ಲಿ ಒಂದು ಅವ್ರಿಗೆ ಆ ಒಂದು ಟಾಪಿಕ್ ಬಗ್ಗೆ ಜ್ಞಾಪಕ ಮಾಡ್ಕೊಂಡು ಒಂದು ವಿಶುವಲ್ ರೆಪ್ರೆಸೆಂಟೇಷನ್ ಮಾಡ್ಕೊಂಡ್ರೆ ನೋಡಿ, ಪಿಕ್ಚರ್ ಚಾರ್ಟ್, ಡ್ರಾ ಇಟ್ ಔಟ್. ವೆರಿ ವೆರಿ ಇಂಪಾರ್ಟೆಂಟ್ ಟು ಅಸೋಸಿಯೇಟ್ ಅಂಡ್ ಲರ್ನ್. ಈ ಮೂರು ನೀವು ಫಾಲೋ ಮಾಡಿದ್ರೆ ಸಾಕು. ಖಂಡಿತ ನಿಮ್ಗೆ 25% ಮೇಲೆ ನೀವು ಮಾರ್ಕ್ಸ್ ಹೆಚ್ಚಾಗಿ ತಗೊಳ್ತೀರಾ. ಯು ವಿಲ್ ಸ್ಟಾರ್ಟ್ ಸ್ಕೋರಿಂಗ್ ಮೋರ್ ಮಾರ್ಕ್ಸ್. ರಿಮೆಂಬರ್, ಇಟ್ ರಿಕ್ವೈರ್ಸ್ ಪ್ರಾಕ್ಟೀಸ್. ರಿಮೆಂಬರ್, ಒಂದೇ ದಿನ ಅಲ್ಲಿ ಬರೋದಿಲ್ಲ. ಯಾರು ಒಬ್ಬ ಪ್ರಾಕ್ಟೀಸ್ ಮಾಡ್ತಾನೋ ಈ ಟೆಕ್ನಿಕ್ಸ್ ಅನ್ನು, ಅವನ್ ಮಾತ್ರನೇ. ಶ್ರದ್ಧಾ ಇರಬೇಕು, ಡಿಸಿಪ್ಲಿನ್ ಇರಬೇಕು. ಏನಿರ್ಬೇಕು? ಡಿಸಿಪ್ಲಿನ್ ಇರಬೇಕು. ಆ ಡಿಸಿಪ್ಲಿನ್ ಇದ್ರೆ, ಪ್ರಾಕ್ಟೀಸ್ ಅಲ್ಲಿ ಡಿಸಿಪ್ಲಿನ್ ಇದ್ರೆ
ನನ್ಗೆ ಒಬ್ರು ಹೇಳಿದ್ರು, ನಾನು ಒಂದು ಕೋಚಿಂಗ್ ಮಾಡ್ತೀನಿ. ಆ ಕೋಚಿಂಗ್ ಮಾಡುವಾಗ ಒಂದು ಸ್ಟೂಡೆಂಟ್ ಬಂದ್ರು, ಅವ್ರು ಮುಂಬೈಯಿಂದ ಬಂದ್ರು. ಫಸ್ಟ್ ಅವ್ರ ಬಗ್ಗೆ ಏನ್ ಮಾತಾಡಿಲ್ಲ. ಆಮೇಲೆ ಅವ್ರು ಹೇಳಿದ್ರು, ನಂದು ಕೋರ್ಸ್ ಮುಗಿಸ್ಕೊಂಡು ಹೋಗುವಾಗ ಹೇಳಿದ್ರು, ಸರ್ ನಾನು ಇದು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಟೀಮ್ಗೆ ಕೋಚ್ ಮಾಡ್ತೀನಿ ಸರ್. ಸರಿ, ಓಕೆ. ಅದಾದ್ಮೇಲೆ ಅವ್ರು ಹೇಳಿದ್ರು, ಸರ್ ಎವ್ರಿ ಡೇ ಮಾರ್ನಿಂಗ್ ಅವ್ರ ಮನೆ ಟೆಂಡೂಲ್ಕರ್ ಮನೆಗೆ 4th ಹೌಸ್ ಅಂತೆ. ನಾನು ಅವ್ರ ಹೆಸರು ಹೇಳಕ್ ಇಷ್ಟ ಪಡ್ತಾ ಇಲ್ಲ, ಬಟ್ ಅವ್ರು ಹೇಳಿದ್ರು, ಸರ್ ಎವ್ರಿ ಡೇ ಮಾರ್ನಿಂಗ್ 4 o'clock to 4:30 Tendulkar will be there in his practice. It can rain or no, it doesn't matter. ನೋಡಿ, ಅದು ಡಿಸಿಪ್ಲಿನ್. ಈ ಸಕ್ಸಸ್ ಅಂತ ನಾವ್ ಹೇಳ್ತೀವಲ್ಲ, ಸಕ್ಸಸ್ ಅನ್ನೋದು ಇಟ್ಸ್ ಅ ಫೈನಲ್ ಶೋ, ಬಟ್ ಬಿಫೋರ್ ದಟ್ there is tremendous work that goes inside, my friends. ಡಿಸಿಪ್ಲಿನ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ನಾವು ಮಾಡೋದೇ ನಾವೇ ದಿದ್ಕೊಳ್ತಾ, ನಮ್ಮ ಅಕ್ಕಪಕ್ಕ ಇರುವ ಅಂದ್ರೆ ಟೀಚರ್ಸ್, ಮೆಂಟರ್ಸ್, ಅವ್ರ ಹತ್ರ ನಾವು ಕೇಳಿ, ನಾವು ಅವ್ರ ಹತ್ರ ಇಂದ ಸಜೆಷನ್ಸ್ ತಗೊಂಡು ನಾವು ಅದನ್ನು ನಮ್ಮ ಸ್ಟಡೀಸ್ ಅಲ್ಲಿ ಯೂಸ್ ಮಾಡ್ಕೋಬೇಕು. ಅವಾಗ ಸಕ್ಸಸ್ ಖಂಡಿತ ಬರುತ್ತೆ. ಇಟ್ಸ್ ಅ ಕಂಟಿನ್ಯೂಸ್ ಪ್ರಾಸೆಸ್. ಅದಕ್ಕೋಸ್ಕರ ನಾನು ಫಸ್ಟ್ ಹೇಳ್ತೀನಿ, ಲರ್ನಿಂಗ್ ಇಸ್ ಅ ಕಂಟಿನ್ಯೂಸ್ ಪ್ರಾಸೆಸ್, ಸ್ಟಡಿಯಿಂಗ್ ಇಸ್ ಅ ಕಂಟಿನ್ಯೂಸ್ ಪ್ರಾಸೆಸ್. ಓಕೆ, ಸೊ ಹಿಂಗೆ ನಾವು ಮಾಡಿದ್ರೆ ರಿಮೆಂಬರ್ ಮಾಡಬಹುದು. ನೆಮೋನಿಕ್, ಅಸೋಸಿಯೇಟ್ ವಿತ್ ಅನ್ ಇನ್ಸಿಡೆಂಟ್ ಆರ್ ಅ ಸಾಂಗ್, ಆಡಿಯೋ, ಅಂಡ್ ದೆನ್ ಮೇಕ್ ಇಟ್ ಆಸ್ ಅ ಪಿಕ್ಚರ್, ಡ್ರಾ ಇಟ್ ಔಟ್ ಅಂಡ್ ಕೀಪ್. ವೆರಿ ಈಸಿ ವೇ. ನೆಕ್ಸ್ಟ್ ನೋಡಿ, ತುಂಬಾ ದೊಡ್ಡದಾಗಿದ್ಯಾ, ತುಂಬಾ ಅಂದ್ರೆ ಇಷ್ಟು ಇದೆ ಓದ್ಬೇಕಂತ ಇದೆಯಾ, ನಿಮ್ಗೆ ಎಷ್ಟು ಓದಬೇಕೋ ಫಸ್ಟ್ ಅದನ್ನು ಸ್ಮಾಲ್ ಪೀಸಸ್ ಆಗಿ ಮಾಡ್ಕೊಂಡು ಸ್ಟಾರ್ಟ್ ಮಾಡಿ. ಒಂದು ಇಡೀ ತಾಳಿಯನ್ನು ಒಂದೇ ಬಾಯಲ್ಲಿ ತಿನ್ನಕ್ ಆಗಲ್ಲ ತಾನೆ, ಒಂದೊಂದು ಪೀಸ್ ಆಗಿದಾನೆ ತಿಂತೀವಿ. ಅದೇ ತರಾನೇ ಅದ್ರಲ್ಲಿ ಟೈಮ್ ವೇಸ್ಟ್ ಮಾಡಬೇಡಿ, ಅಯ್ಯೋ ಇಷ್ಟಿದೆ ಅಂತ. ಫಸ್ಟ್ ಒಂದೊಂದು ಪೀಸ್ ಆಗಿ ನಾವು ಮುಗಿಸ್ಕೊಂಡು, ಅಂದ್ರೆ ಸ್ಮಾಲ್ ಪೀಸಸ್ ಆಗಿ ನೀವು ಮಾಡ್ಕೊಂಡು ಬನ್ನಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಒಂದು ದೊಡ್ಡ ಟಾಪಿಕ್ ಆಗಿದ್ರೆ ಸ್ಮಾಲ್ ಪೀಸಸ್, ಅವಾಗ ಅರ್ಥ ಮಾಡ್ಕೊಳ್ಳಕ್ಕೆ ಈಸಿ ಆಗತ್ತೆ. ನೆಕ್ಸ್ಟ್, ಮೇಕ್ ಎ ಟೈಮ್ ಪ್ಲಾನ್. ಒಂದು ಟಾರ್ಗೆಟ್ ಇಟ್ಕೊಳ್ಳಿ, ಮೇಕ್ ಎ ಟೈಮ್ ಪ್ಲಾನ್, ಹ್ಯಾವ್ ಟಾರ್ಗೆಟ್ಸ್ ಅಂಡ್ ಮೇಕ್ ಎ ಟೈಮ್ ಪ್ಲಾನ್. ಓಕೆ, ನೀವೇ ಕೂತ್ಕೊಂಡು ಮಾಡಿ, ಇನ್ನೊಬ್ಬರಿಗೋಸ್ಕರ ಮಾಡಬೇಡಿ. ಅಂದ್ರೆ ನಿಮ್ಗೆ ಇಂಟ್ರೆಸ್ಟ್, ಮೋಟಿವೇಶನ್ ಇದ್ರೆ ನಿಮ್ಗೆ ಏನ್ ಬೇಕೋ ಅದನ್ನು ಮಾಡಿ ಫಸ್ಟ್. ಓಕೆ, ಈ ಒಂದು ಚಿಕ್ಕ ಪೀಸ್ ಇದೆ, ಇದನ್ನು ನಾನು ಈ ದಿನದಲ್ಲಿ ಬೆಳಗ್ಗೆ ಒಂದು ಅರ್ಧ ಗಂಟೆ, ಸಂಜೆ ಒಂದು ಅರ್ಧ ಗಂಟೆ ನಾನು ಓದ್ತೀನಿ, ಮಾಡ್ಬೋದು. ಟೈಮ್ ವೇಸ್ಟ್ ಮಾಡಬೇಡಿ. ಯಾಕಂತ ಹೇಳಿದ್ರೆ ಪ್ರಿಪರೇಷನ್, ನಾನು ಹೇಳಿದಿನಲ್ಲ, ಪ್ರಿಪರೇಷನ್, ಈ ಆಕ್ರಿ ಮೂವ್ಮೆಂಟ್, ಫೈನಲ್ ಮೂವ್ಮೆಂಟ್, ಅರ್ಜೆನ್ಸಿ ವೋಂಟ್ ವರ್ಕ್. ಮೇಕ್ ಅ ಟೈಮ್ ಪ್ಲಾನ್, ಹ್ಯಾವ್ ಟಾರ್ಗೆಟ್ಸ್, ಚಿಕ್ಕ ಟಾರ್ಗೆಟ್ಸ್. ಈಗ ನೀವು 40 ಮಾರ್ಕ್ಸ್ ತಗೊಳ್ತಾ ಇದೀರಾ, ಏನಿಲ್ಲ, ನೆಕ್ಸ್ಟ್ 50 ಮಾರ್ಕ್ಗೆ ಟಾರ್ಗೆಟ್ ಇಟ್ಕೊಳ್ಳಿ. ನಾನು ಇದು ಮುಗಿಸುವಾಗ ನಾನು ಹೇಳ್ತೀನಿ ನಿಮ್ಗೆ ಹೆಂಗೆ ನೀವು ಅಚೀವ್ ಮಾಡಬಹುದು ಅಂತ. ನೀವು 40 ಮಾರ್ಕ್ಸ್ ಇಟ್ಕೊಂಡು ನಾನು 80 ಮಾರ್ಕ್ಸ್ಗೆ ಟಾರ್ಗೆಟ್ ಇಟ್ಕೊಂತೀನಿ ಅಂತ ಹೇಳಿದ್ರೆ ಅದು ವರ್ಕ್ ಆಗಲ್ಲ. ಯಾಕಂತ ಹೇಳಿದ್ರೆ ನಿಮ್ಗೇನು ಗೊತ್ತು, ದೊಡ್ಡ ಗ್ಯಾಪ್ ಇದೆ 40ಗೆ 80ಗೆ. ನೆಕ್ಸ್ಟ್ ಸ್ಟೆಪ್ ನೋಡೋಣ. ಅಂದ್ರೆ 40 ಅಂತ ಹೇಳಿದ್ರೆ 50ಗೆ ಹೋಗೋಣ. ಆ ಟಾರ್ಗೆಟ್ ಇಟ್ಕೊಂಡು, ಅದಕ್ಕೆ ಟೈಮ್ ಪ್ಲಾನ್ ಇಟ್ಕೊಂಡು ಅದನ್ನ ನಾವು ಮುಗಿಸಿದ್ರೆ ನೆಕ್ಸ್ಟ್ ಸ್ಟೆಪ್ ಈಸಿಯಾಗಿ ನಾವು ಹೋಗಕ್ಕೆ ಸಾಧ್ಯ ಇದೆ. ನೆಕ್ಸ್ಟ್, ಸೀಕ್ ಹೆಲ್ಪ್. ಈಗ ನಿಮ್ಗೆ ಅರ್ಥ ಆಗಿಲ್ವಾ, ನಿಮ್ ಟೀಚರ್ಸ್ ಇಲ್ಲ ಅಂತ ಹೇಳಿದ್ರೆ ನಿಮ್ ಫ್ರೆಂಡ್ಸ್ ಇಲ್ಲ ಅಂತ ಹೇಳಿದ್ರೆ ನಿಮ್ ಮನೆಯಲ್ಲಿ ಅಕ್ಕಪಕ್ಕ ಇರೋರು ನೋಡಿ ಖಂಡಿತ ಹೋಗಿ ಹೆಲ್ಪ್ ತಗೊಳ್ಳಿ. ನಿಮ್ಗೆ ಅದು ಅರ್ಥ ಆಗ್ಬಿಟ್ರೆ ಜೀವನ ಪೂರ್ತಿ ನೀವು ಮರೆಯಲ್ಲ. ಏನ್ ಗೊತ್ತಾ, ಮ್ಯಾಕ್ಸಿಮಮ್ ನಾನ್ ನೋಡಿರೋದು, ನಾನು ಹೋಗಿ ಯಾಕೆ ಕೇಳ್ಬೇಕು ಅಂದ್ರೆ, ನಾನು ಕೇಳ್ಬಿಟ್ರೆ ಆಮೇಲೆ ನನ್ಗೆ ಗೊತ್ತಿಲ್ಲ ಅಂತ ಅನ್ಕೊಂಡ್ರೆ ಯಾವ್ದೋ ಒಂದು ಹಂಗೆ ಇರಬೇಡಿ, ಹೋಗಿ ಹೆಲ್ಪ್ ಕೇಳಿ. ಅದು ಓಕೆ, 2 ಸತಿ ಬೈಲಿ ಅವರು, ಇಲ್ಲ ಅಂತ ಹೇಳಿ, ಇಲ್ಲ ಯಾಕೆ ಇದನ್ ಗೊತ್ತಿಲ್ವಾ ಅಂತಾನು ಕೇಳಲಿ. ಅದ್ರ ಬಗ್ಗೆ ನಾವು ಗಮನ ಇಡ್ಬೇಡ. ನಮ್ಗೆ ಏನ್ ಮುಖ್ಯ, ನಮ್ ಟಾರ್ಗೆಟ್ ಮುಖ್ಯ. ವೆರಿ ವೆರಿ ಇಂಪಾರ್ಟೆಂಟ್. ಸ್ಮಾರ್ಟ್ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಗೊತ್ತಾ, ಅವ್ರ ಸ್ಕೂಲಲ್ಲಿ ಇರುವ ಅಕ್ಕಪಕ್ಕ ಇರುವ ಸ್ಟೂಡೆಂಟ್ಸ್ ಹತ್ರನೇ ಅವರು ಕೇಳ್ಕೊಳ್ತಾರೆ, ಅವ್ರನ್ನ ಫೋನ್ ಮಾಡ್ತಾರೆ, ಇಲ್ಲ ಅವ್ರ ಜೊತೆ ಹೋಗಿ ಮಾತಾಡ್ತಾರೆ, ಒಂದು ಅರ್ಧ ಗಂಟೆ ಸ್ಪೆಂಡ್ ಮಾಡ್ತಾರೆ. ಸೀಕ್ ಹೆಲ್ಪ್, ವೆರಿ ಇಂಪಾರ್ಟೆಂಟ್. ಆಮೇಲೆ
ರೈಟ್ ಮಾಕ್ ಎಕ್ಸಾಮ್ಸ್. ನೀವೇ ಚೂರು ಎಕ್ಸಾಮ್ ಇಟ್ಕೊಳ್ಳಿ. ಈಗ ಒಂದು ಟಾಪಿಕ್ ನೀವು ಓದ, ಅದರಲ್ಲಿ ಬರುವ 2 ಕ್ವಶ್ಚಿನ್ 1 ಕ್ವಶ್ಚಿನ್ ನೀವೇ ಒಂದ್ಸತಿ ಬರೆದ್ ನೋಡಿ. ಆತರ ನೀವು ಬರೆದ್ ನೋಡುವಾಗ ನಿಮ್ಗೆ ಗೊತ್ತಾಗತ್ತೆ ನೀವು ನಿಮ್ ಲ್ಯಾಂಗ್ವೇಜ್ ಹೇಗಿದೆ, ನಿಮ್ ಸೆಂಟೆನ್ಸ್ ಫಾರ್ಮೇಶನ್ ಹೇಗಿದೆ, ನೀವು ಏನ್ ಹೇಳ್ತಾ ಬರ್ತಾ ಇದೀರೋ ಅದನ್ನು ಕರೆಕ್ಟ್ ಆಗಿ ಹೇಳ್ತಾ ಇದ್ದೀರಾ. ಇದೆಲ್ಲ ತುಂಬಾ ಮುಖ್ಯ ಅಲ್ಲ. ಒಂದು ಎಕ್ಸಾಮು, ಮಾಕ್ ಎಕ್ಸಾಮು ನೀವೇ ಇಟ್ಕೊಳ್ಳಿ, ನೀವೇ ಬರೀರಿ. ಎಷ್ಟೋ ಪೇಪರ್ಸ್ ಗಳೆಲ್ಲ ಅವೈಲಬಿಲಿಟಿ ಇದೆ, ಬೇಕಂತ ಹೇಳಿದ್ರೆ ಅದು ತಗೊಂಡ್ ಬಂದು ಇಟ್ಕೊಳ್ಳಿ. ಅಂದ್ರೆ ಇದರಲ್ಲಿ ಮತ್ತೆ ನಾನು ಇದನ್ನು ರಿವೈಸ್ ಮಾಡ್ತೀನಿ. ಸ್ಮಾಲ್ ಪೀಸ್ ಮೇಕ್ ಎ ಟೈಮ್ ಪ್ಲಾನ್, ಹ್ಯಾವ್ ಟಾರ್ಗೆಟ್ಸ್, ಸೀಕ್ ಹೆಲ್ಪ್ ಅಂಡ್ ರೈಟ್ ಮಾರ್ಕ್ ಎಕ್ಸಾಮ್ಸ್. ಆಮೇಲೆ ಇದೆಲ್ಲ ಮಾಡಿದ್ರೆ ಸಕ್ಸಸ್ ಖಂಡಿತ ಬರುತ್ತೆ. ತುಂಬಾ ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ, ಇದೆಲ್ಲ ಮಾಡಿದ್ರೆ ಬರುತ್ತೆ. ಇನ್ನೊಂದು ವಿಷಯ ನಾನ್ ನಿಮ್ಗೆ ಹೇಳಿದ್ದೀನಲ್ಲ, ಒಂದು ಇಂಪಾರ್ಟೆಂಟ್ ಆಗಿ ಒಂದು ವಿಷಯ. ನೆಕ್ಸ್ಟ್ ಸ್ಲೈಡ್ ಕ್ವಶನ್ ಅಂಡ್ ಆನ್ಸರ್ಸ್ ರೆಡಿ ಆಗ್ಬಿಡಿ. ಏನಂತ ಹೇಳಿದ್ರೆ, ಕಣ್ ಮುಚ್ಕೊಂಡು ಧ್ಯಾನ ಮಾಡುವಾಗ ನೀವು ವಿಶುವಲೈಸೇಷನ್ ಮಾಡಿ. ಅಂತ ಹೇಳಿದ್ರೆ ನೀವು ಓದಿ ಇರುವುದನ್ನು, ನೀವು ಕ್ಲಾಸ್ ರೂಮ್ ಅಲ್ಲಿ ನೀವು ಕೇಳಿ ಇರೋದನ್ನು ನಿಮ್ ಮನಸ್ಸಲ್ಲಿ ಅದನ್ನು ರೀಕಾಲ್ ಮಾಡಿ. ಅಂದ್ರೆ ಅದನ್ನು ನೋಡಿ ನೀವು ನಿಮ್ ಮನಸ್ಸಲ್ಲಿ, ಸರಿನಾ? ಅವಾಗ ಆ ಅರ್ಥ ಅನ್ನೋದು ಇವತ್ತಾಗಿಲ್ಲ ಅಂತ ಹೇಳಿದ್ರೇನು, ನಾಳೆ ಚೂರು ಟೈಮ್ ಕೊಟ್ರೆ ಮನಸ್ಸಲ್ಲಿ ಅರ್ಥ ಆಗಕ್ಕೆ ಸುಲಭ ಆಗತ್ತೆ. ಇದು ತುಂಬಾ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಮೈ ಫ್ರೆಂಡ್ಸ್. ನೀವು ಮೆಡಿಟೇಷನ್ ಮಾಡುವಾಗ ಅದನ್ನು ಫಸ್ಟ್ ಮೆಡಿಟೇಷನ್ ಕಲಿಬೇಕು. ಅದಾದ್ಮೇಲೆ ನೀವು ಓದಾದ್ಮೇಲೆ ಬೈ ದಿ ಎಂಡ್ ಆಫ್ ದಟ್, ನೀವು ನಿದ್ದೆ ಹೋಗೋಕ್ ಮುಂಚೆ ನಿಮ್ ಮನಸ್ಸಲ್ಲಿ ಅದನ್ನು ವಿಶುವಲೈಸೇಷನ್ ಮಾಡಿ. ಆತರ ಮಾಡಿದ್ರೆ ಸಕ್ಸಸ್ ಎಲ್ಲಿ ಹೋಗಲ್ಲ, ನಿಮ್ ಕೈಯಲ್ಲಿ ಖಂಡಿತ ಸಿಗತ್ತೆ ಅಂತ ಹೇಳುತ್ತಾ, ಈಗ ಕ್ವಶನ್ ಅಂಡ್ ಆನ್ಸರ್ ಏನಾಗ್ತಿದ್ರೆ ನೀವು ಹೇಳಿ. ಯಾವುದೇ ಕ್ವಶನ್ಸ್ ಇದ್ರು ನಿಮಗೆ ಯು ಕ್ಯಾನ್ ಆಸ್ಕ್, ಕೇಳಬಹುದು. 3 ನಿಮಿಷ ಇದೆ. ಓಕೆ, ಎಲ್ಲ ಸೈಲೆಂಟ್ ಆಗಿದ್ದಾರೆ, ತುಂಬಾ ಒಳ್ಳೇದು. ಈಗ ನಿಮ್ಗೆ ಏನಾದ್ರು ಕ್ವಶನ್ ಆಮೇಲೆ ಬಂದ್ರೇನು ನೀವು ಪ್ರಜ್ವಲ್ಗೆ ಕಲಿಸಿ, ಇಲ್ಲ ಅಂತ ಹೇಳಿದ್ರೆ ನೀವು ಗ್ರೂಪ್ ಅಲ್ಲಿ ಇದ್ರೆ, ನಮ್ಮ ಜೆಸಿ ಗ್ರೂಪ್ಸ್ ಅಲ್ಲಿ ಇದ್ರೆ. ಹೌ ಟು ಓವರ್ಕಮ್ ಲೇಸಿನೆಸ್. ಓಕೆ, ಸೊ ನಾನು ಫಸ್ಟ್ ಆ ಬಾಡಿಯಲ್ಲಿ ಹೇಳಿದೀನಲ್ಲ, ಅದನ್ನ ನೀವು ಪ್ರಾಕ್ಟೀಸ್ ಮಾಡಿ. ವಾಕಿಂಗ್ ಮತ್ತೆ ಸ್ಟ್ರೆಚಿಂಗ್, ಊಟ ಬಗ್ಗೆ ನೋಡಿ, ಆಮೇಲೆ ಮೆಂಟಲ್ ಇಂಟ್ರೆಸ್ಟ್ ನೋಡಿ. ಅದು ಮೈಂಡ್ ಅಲ್ಲಿ ಚೇಂಜ್ ಆಗಿದ್ರೆ ಅದು ಆಟೋಮೆಟಿಕ್ ಆಗಿ ಎನರ್ಜಿ ಬಂದ್ಬಿಡುತ್ತೆ, ಸರಿನಾ? ಅದು ಮಾಡ್ಬಿಟ್ಟು ಆಮೇಲೆ ಹೇಳಿ, ಖಂಡಿತ ಚೇಂಜಸ್ ಸಿಗತ್ತೆ. ಥ್ಯಾಂಕ್ ಯು ವೆರಿ ಮಚ್ ಸರ್ ಫಾರ್ ದ ಸಜೆಷನ್. ಹೌ ಟು ಗೆಟ್ ಅ ಗುಡ್ ಕಾನ್ಸಂಟ್ರೇಷನ್. ಧ್ಯಾನ ತಲೆಯಲ್ಲಿ ತುಂಬಿ ನಾವ್ ಇಟ್ಕೊಂಡ್ರೆ ಆಗಲ್ಲ. ಚೂರು ಯೂಟ್ಯೂಬ್ ಅದು ಇದು ಆಲೋಚನೆ ಮಾಡೋದು ಚೂರು ದೂರ ಹಾಕಿ ಧ್ಯಾನ ಮಾಡಿ. ಬೆಳಗ್ಗೆ 10-15 ಮಿನಿಟ್ಸ್, ಈವ್ನಿಂಗ್ 10-15 ಮಿನಿಟ್ಸ್ ಏಕಾಗ್ರತ. ಒಂದು 21 ದಿನ ಅಲ್ಲಿ ನಿಮ್ಗೆ ರಿಸಲ್ಟ್ ಸಿಗತ್ತೆ. ಬ್ಯೂಟಿಫುಲ್ ಕಾನ್ಸಂಟ್ರೇಷನ್ ಅಂಡ್ ಫೋಕಸ್, ಮನ ಶಾಂತವಾಗಿರತ್ತೆ. ನೆಕ್ಸ್ಟ್. ಇನ್ನು ಯಾವುದು ಕ್ವಶನ್ಸ್ ಇಲ್ಲ ಸರ್, ಯೂಸ್ಫುಲ್ ಸೆಷನ್ ಅಂತ ಕಳಿಸಿದ್ದಾರೆ ಒಬ್ರು. ಓಕೆ, ಸೊ ಸರ್ ಕ್ವಶನ್ ಇದೆ ಸರ್. ಅರ್ಲಿ ಮಾರ್ನಿಂಗ್ ರೀಡಿಂಗ್ ವಿಲ್ ಹೆಲ್ಪ್ಸ್ ಆರ್ ನಾಟ್? ಓಕೆ, ಒಬ್ಬರೊಬ್ಬರಿಗೆ ಅರ್ಲಿ ಮಾರ್ನಿಂಗ್ ಟೈಮ್ ಅಲ್ಲಿ ರೀಡಿಂಗ್ ಹೆಲ್ಪ್ ಮಾಡುತ್ತೆ. ಅಂದ್ರೆ ಅವ್ರಿಗೆ ಇಂಟ್ರೆಸ್ಟ್ ತುಂಬಾ ಇರತ್ತೆ, ಸಸ್ಟೈನ್ಡ್ ಎನರ್ಜಿ ಇರತ್ತೆ. ಒಬ್ಬರೊಬ್ಬರಿಗೆ ಈವ್ನಿಂಗ್ ಟೈಮ್, ಅದು ನೀವು ಐಡೆಂಟಿಫೈ ಮಾಡಬೇಕು. ಕೆಲವೊಬ್ಬರಿಗೆ ಸಂಜೆ ಟೈಮ್ ಅಲ್ಲಿ ಇರತ್ತೆ, ಕೆಲವೊಬ್ಬರಿಗೆ ಬೆಳಗ್ಗೆ ಟೈಮ್ ಅಲ್ಲಿ. ಅದು ನೀವು ಐಡೆಂಟಿಫೈ ಮಾಡಿ ಇಟ್ಕೋ. ಈಗ ಸಂಜೆ ಟೈಮ್ ಅಲ್ಲಿ ಇದ್ರೆ ಚೂರು ನಿಮ್ ಸ್ಲೀಪ್ ಸೈಕಲ್ಸ್ ಎಲ್ಲ ನೀವು ಕರೆಕ್ಟ್ ಆಗಿ ರೆಸ್ಟ್ ತಗೊಳ್ಳೋದೆಲ್ಲ ರೆಡಿ ಮಾಡ್ಕೋಬೇಕು, ಸರಿನಾ? ವಂಡರ್ಫುಲ್ ಸರ್. ಸರ್, ವಿಲ್ ರೈಟಿಂಗ್ ನೋಟ್ಸ್ ಫಾರ್ ಎ ಚಾಪ್ಟರ್ ಹೆಲ್ಪ್? ಆ ನೋಟ್ಸ್ ಅನ್ನು ಬಿಸಾಕಿ. ಈಗ ನೀವು ವಿಶುವಲ್ ಆಡಿಟರಿಯಾ ಕೈನೆಸ್ಥೆಟಿಕ್ ಲರ್ನರ್ ಅಂತ ನೋಡಿ, ಓಕೆನಾ? ಫಸ್ಟ್ ಐಡೆಂಟಿಫೈ ಮಾಡಿ. ವಿಶುವಲ್ ಲರ್ನರ್ ಅಂತ ಹೇಳಿದ್ರೆ ನೀವು ಒಂದು ಪಿಕ್ಚರ್ಸ್ ಅಲ್ಲಿ ರೆಪ್ರೆಸೆಂಟ್ ಮಾಡಿ. ವೆರಿ ವೆರಿ ಇಂಪಾರ್ಟೆಂಟ್. ಅದು ಮಾಡಿದ್ರೆ ನಿಮ್ಗೆನೆ ಸಂತೋಷ ಬರುತ್ತೆ. ಅದಾದ್ಮೇಲೆ ಹೇಳಿ ನೀವು ಏನಂತ. ಇನ್ನೊಂದು, ನೀವು ಕೈನೆಸ್ಥೆಟಿಕ್ ಲರ್ನರ್ ಅಂತ ಒಂದು ಪ್ರಾಜೆಕ್ಟ್ ಆಗಿ ಮಾಡಿ ಇಡಿ ಅಲ್ಲಿ, ಆಮೇಲೆ ನೋಡಿ.
ಅದು ಅವಾಗ ಲರ್ನಿಂಗ್ ಇಂಪ್ಯಾಕ್ಟ್ ಬರುತ್ತೆ. ಓಕೆ, ಎಸ್, ಐ ಥಿಂಕ್ ದಟ್ಸ್ ಇಟ್ ಸರ್. ಯಾವುದೇ ಕ್ವಶನ್ಸ್ ಇಲ್ಲ ಅನ್ಸುತ್ತೆ. ಓಕೆ, ಇಟ್ಸ್ ರಿಯಲಿ ಫ್ಯಾಂಟಾಸ್ಟಿಕ್. ಸೊ ವಿ ವಿಲ್ ಎಂಡ್ ಅವರ್ ಸೆಷನ್. ಹೋಲ್ಡ್ ಆನ್. ಸೊ ಇದು ನಮ್ಮ ನಾನ್ ಮಾಡುವ ಕೆಲಸ. ನಾನು ಅನುರಾಧ ಮೇಡಮ್ ಮತ್ತೆ ಈ ವಿಷಯಗಳೆಲ್ಲ ಮಾಡ್ತೀವಿ. ಬೇಸಿಕ್ಸ್ ಅಂತ ಇದೆ, ಈಕ್ವಿ ಬ್ರೈನ್ ಕಿಟ್ಸ್ ಅಂತ ಇದೆ. ಸೊ ನೀವ್ ಯಾವಾಗ ಬೇಕಂದ್ರೂ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಕೌನ್ಸಿಲಿಂಗ್ ಮಾಡ್ತೀವಿ ನಾವು. ಸ್ಟ್ರೆಂಗ್ತ್ ಬೇಸ್ಡ್ ಮಕ್ಕಳಿಗೆ ಮಾಡ್ತೀವಿ. ಸೊ ಅನುರಾಧ ಮೇಡಮ್ ಬಂದು ಕ್ಯಾರಿಯರ್ ಕೌನ್ಸಿಲಿಂಗ್ ತುಂಬಾ ಕಾಲದಿಂದ ಮಾಡ್ತಾ ಇದ್ದಾರೆ. ಸೊ ಸೈಕೋಮೆಟ್ರಿಕ್ ಟೆಸ್ಟ್ ಕೊಟ್ಟು ಅಷ್ಟಿಗೆ ನಾವು ಗೈಡ್ ಮಾಡ್ತೀವಿ. ಓಕೆ, ಸೊ ದೊಡ್ಡ ಥ್ಯಾಂಕ್ಸ್ ಫಾರ್ ಪ್ರಜ್ವಲ್ as well as what is his name, the president? Sanjay, for both wonderful. Thank you for inviting me, and it was I really enjoyed. Hope others enjoyed. On the add more observation kelu Prajwal. Yes sir. So we are looking for observations. ತುಂಬಾ ಪಾರ್ಟಿಸಿಪೆಂಟ್ಸ್ ಇದೀರಾ. ಸೊ ನಿಮ್ಮ ಅಬ್ಸರ್ವೇಷನ್ ಯಾರು ಕೊಟ್ರೆ ಇಟ್ ವುಡ್ ಬಿ ವೆರಿ ಹೆಲ್ಪ್ಫುಲ್. ಇವನ್ ನಮಿಗಾದ್ರೂ ಕೂಡ, ಜಯಚಂದ್ರ ಸರ್ಗಾದ್ರೂ ಕೂಡ. ಯು ಕ್ಯಾನ್ ಅನ್ಮ್ಯೂಟ್ ಯುವರ್ ಸೆಲ್ಫ್. ನೀವು ಹೇಳ್ಬೋದು. ಓಕೆ ಸರ್, ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಮೇಡಮ್. ನಾನು ಜೆಸಿ ಕವಿತಾ, ಜೆಸಿಐ ಮೂಡಿಗೆರೆಯಿಂದ. ಎಸ್, ಕೇಳಿಸ್ತಾ ಇದೆ, ಹೇಳಿ ಮೇಡಮ್. ಸರ್, ಜೆಸಿಐ ಬಿಳಾಲ್ಕೊಪ್ಪ ಮತ್ತೆ ಜೆಸಿಐ ಜ್ಞಾನ ಸೌಹಾರ್ದ ಅವರು ಈ ಕಾರ್ಯಕ್ರಮ ಹಮ್ಮಿಕೊಂಡಿರೋದು ತುಂಬಾ ಖುಷಿ ಆಯ್ತು. ಮತ್ತೆ ಟಾಪಿಕ್ ತುಂಬಾ ಚೆನ್ನಾಗಿದೆ. ಜೈ ಸರ್ ತುಂಬಾ ಚೆನ್ನಾಗಿ ಟ್ರೈನಿಂಗ್ ಕೊಟ್ರಿ. ನಾನು ಮತ್ತೆ ನನ್ ಮಗ 12th ಅಲ್ಲಿ ಇದ್ದಾನೆ, ಇಬ್ರು ಅಟೆಂಡ್ ಮಾಡಿದ್ವಿ. ತುಂಬಾ ಖುಷಿ ಆಯ್ತು ಸರ್. ತುಂಬಾ ಇನ್ಫಾರ್ಮೇಟಿವ್ ಆಗಿತ್ತು, ತುಂಬಾ ನಾಲೆಜಬಲ್ ಆಗಿತ್ತು. ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಸರ್. ಸ್ಟಡಿ ಟೆಕ್ನಿಕ್ಸ್ ಇಷ್ಟ ಚೆನ್ನಾಗಿ ಮಾಡ್ಬೋದು ಅನ್ನೋದು ಗೊತ್ತಾಯ್ತು. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ರೇಣುಕಾನಂದ ಸರ್ ಅನ್ಮ್ಯೂಟ್ ಮಾಡಿದ್ ನೋಡ್ದೆ ನಾನು. ಸರ್ ಹಾಯ್ ಜೈ, ಹೇಳಿ ಸರ್, ಹೇಗಿದ್ದೀರಾ? ಸೂಪರ್. ಅಲ್ಲ, ಇಂಟ್ರೆಸ್ಟ್ ಬರೋದು ಹೇಗೆ ಅನ್ನೋದನ್ನ ನಿಮ್ಮ ಹತ್ರ ಕಲಿಬೇಕು ಅನ್ನೋದಕ್ಕೆ ಮಕ್ಳಿಗೆ, ಯಾಕಂದ್ರೆ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಆಕ್ಚುಲಿ ಇದು 1 ತಿಂಗಳು ಮುಂಚೆನೆ ಕಾರ್ಯಕ್ರಮ ಹಮ್ಕೋಬೇಕಾಗಿತ್ತು. ಇದ್ರೂ ತೊಂದರೆ ಇಲ್ಲ, ಎಷ್ಟೋ ಎಕ್ಸಾಮ್ಸ್ಗಳು ಇನ್ನೂ ಪೋಸ್ಟ್ಪೋನ್ ಆಗಿರೋದಕ್ಕೆ. ಜಯೇಶ್ ಅವ್ರ ನಾರ್ಮಲ್ ಆಗಿ ಅವ್ರ ಜ್ಞಾನ ಭಂಡಾರ ಅಗಾಧ. ಜೆಸಿಗೆ ಒಂದು ಅಸೆಟ್ ಅವರು. ಅದ್ರ ಜೊತೆಲಿ ನಮ್ಮ ಮಕ್ಕಳಿಗೆ ಅಂಡ್ ಎಜುಕೇಶನ್ ಟಿಪ್ಸ್ ಅಂತೂ ಅವರಿಬ್ರು ಹಸ್ಬೆಂಡ್ ವೈಫ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಟ್ರೈನಿಂಗ್ಗಳು ಇವುಗಳು ಅಟೆಂಡ್ ಮಾಡಿದವ್ರಿಗೆ ಇವತ್ತು ಹೊಸ ಪರಿಚಯ ಆಗಿರ್ಬೋದು. ಜೈ, ಇಟ್ಸ್ ವಂಡರ್ಫುಲ್. ಇಟ್ಸ್ ಲರ್ನಿಂಗ್. ರೇಣುಕಾನಂದ ಯಾವತ್ತು ಕಲಿಯೋ ಹುಡುಗ, ಕಲಿತಾ ಇರ್ತಾನೆ. ಮೇ ಬಿ ಜೆಸಿ ವಿಚಾರ ಇರ್ಬೋದು, ಜ್ಞಾನ ವಿಚಾರ ಇರ್ಬೋದು. ಟ್ರೈನರ್ ಅಂತ ಸರ್ಟಿಫಿಕೇಟ್ ಹಾಕೊಂತಿಂಗೇನೆ ಟ್ರೈನರ್ ಆಗಕ್ಕಾಗಲ್ಲ. ಪ್ರತಿಯೊಬ್ರು ಯಾರು ಪ್ರತಿದಿನ ಕಲಿತಾರೆ ಅವ್ರು ಮಾತ್ರ ಬೆಳಿತಾ ಹೋಗ್ತಾರೆ ಅನ್ನೋದಕ್ಕೆ ನೀವೇ ಎಕ್ಸಾಂಪಲ್. ಇಟ್ಸ್ ಝೋನ್ ಅಲ್ಲಿ ನಮ್ಮ ಜೆಸಿಗಳಿಗೆ ತುಂಬಾ ಒಳ್ಳೆ ಚೆನ್ನಾಗಿರೋ ಕಾರ್ಯಕ್ರಮ ಕೊಟ್ರಿ. ಅಂಡ್ ಸ್ಟಡಿ ಟಿಪ್ಸ್ ಜೊತೆಗೆ ಹೌ ಟು ಬಿಹೇವ್, ಹೌ ಟು ಇಂಟ್ರಾಕ್ಟ್ ವಿತ್ ಅದರ್. ಅವ್ರ ಎಷ್ಟೋ ಜನ ಫ್ರೆಂಡ್ಸ್ ಗಳ ಜೊತೆಗೆ ನಾವೆಲ್ಲ ಮಕ್ಕಳುಗಳು ಏನ್ ಮಾಡ್ತಾರೆ ಅಂದ್ರೆ ಅವ್ರ ಹತ್ರ ಏನ್ ಕೇಳಬೇಕು, ಅವ್ರು ಕೇಳ್ಬಿಟ್ಟು ನಾನು ತುಂಬಾ ಚಿಕ್ಕವನಾಗ್ತೀನಿ, ನನಗೆ ವ್ಯಾಲ್ಯೂ ಕಡಿಮೆ ಆಗುತ್ತೆ ಅಂತ ಅನ್ಕೊಂತಾರೆ. ಅದು ಒಳ್ಳೆ ಟಿಪ್ಸ್ ಕೊಟ್ರಿ ನೀವು. ಅದೇ ಮಕ್ಳಿಗೆ ನಾವು ತುಂಬಿಸ್ಬೇಕಾಗಿರೋದು. ಅಷ್ಟಿದ್ರೆ ಜ್ಞಾನ ತಾನಾಗೆ ತಾನು ಬರುತ್ತೆ. ಯಾರಿಗೆ ಕಲಿಕೆ ಅಂದ್ರೆ ಯಾರ ಹತ್ರ ಕೇಳಿ ತಿಳ್ಕೋಬೇಕು ಅಂತ ಆಸೆ ಪಡ್ತಾರೆ ಅವರು ಬೇಗ ಕಲಿತಾರೆ, ಕಲ್ತು ಬೇರೆಯವ್ರಿಗೆ ಕೊಡ್ತಾರೆ. ನೀವು ಆ 2 ಹೇಳ್ಕೊಟ್ರಿ, ಹೆಂಗ್ ಕಲಿಬೇಕು, ಕಲ್ತ ಮೇಲೆ ಹೆಂಗ್ ಸಂತೋಷ ಸಿಗುತ್ತೆ, ಆ ಸಂತೋಷ ಸಿಕ್ಕ ಮೇಲೆ ಹೆಂಗ್ ಬೆಳಿಬಹುದು ಅಂತ ಪರ್ಫೆಕ್ಟ್ ಆಗಿ ಹೇಳಿದ್ರಿ. ಪ್ರಾಕ್ಟೀಸ್ ಪ್ರಾಕ್ಟೀಸ್ ಪ್ರಾಕ್ಟೀಸ್. ಥ್ಯಾಂಕ್ ಯು ವೆರಿ ಮಚ್ ಜೈ. ಐ ಎಂಜಾಯ್ಡ್ ದಿಸ್ ಸೆಷನ್. ಥ್ಯಾಂಕ್ ಯು ವೆರಿ ಮಚ್ ರೇಣುಕಾನಂದ ಸರ್, ನಿಮ್ಮ ಒಂದು ಫೀಡ್ಬ್ಯಾಕ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ವಿ ಕ್ಯಾನ್ ಕಂಟಿನ್ಯೂ. ಜಯಚಂದ್ರ ಸರ್. ಸ್ನೇಹಿತರೆ, ನಾನು 2017ರಲ್ಲಿ ಸುಮಾರು ನನ್ನ ಕಾಲೇಜ್ ಇದ್ದಿದ್ರಿಂದ ಮಧ್ಯಾಹ್ನದ ಹೊತ್ತಿಗೆ ಲಾರ್ಡ್ಸಿಗೆ ಹೋಗಿದ್ದೆ. ಸೆಷನ್ ಮಧ್ಯಾಹ್ನ ಮೇಲೆ ಇತ್ತು. ಒಬ್ಬ ಎತ್ತರವಾದ ವ್ಯಕ್ತಿ,
ಉದ್ದನೆ ಕೂದ್ಲಿದ್ದಂತಹ ವ್ಯಕ್ತಿನ ನೋಡ್ದೆ ನಾನು ಅಲ್ಲಿ ಹೋದಾಗ. ತುಂಬಾ ಭಯ ಆಗ್ಬಿಡ್ತು. ನಾನ್ ಜೇಸಿಗ್ ಸೇರಿದ ವರ್ಷ ಅದು. ಯಾರಪ್ಪ ಇವ್ರು ಅಂತ ಅವರ ಸೆಷನ್ ನ ಕೇಳಕ್ಕೆ ಶುರು ಮಾಡ್ತಾ 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 ನಂಗ ಆ 1 ಗಂಟೆ ಹೋಗಿದ್ದೇ ಗೊತ್ತಾಗ್ಲಿಲ್ಲ. ಅವ್ರನ್ನೆಲ್ಲ ನೋಡಿದಾಗ ರೇಣುಕಾನಂದ ಸರ್, ನಾನು AUCBS ಅವ್ರದ್ದು ಅಟೆಂಡ್ ಮಾಡಿದ್ದೆ. ನನಗೆ ಅವ್ರನ್ನೆಲ್ಲ ನೋಡಿದಾಗ ವಿ ವಾಂಟ್ ಟು ಬಿಕಮ್ ಟ್ರೈನರ್ ಲೈಕ್ ದೇಮ್ ಅಂತ ಅನಿಸ್ತಾ ಇತ್ತು. ಅವರ ಜ್ಞಾನ ಭಂಡಾರ ಅಷ್ಟಿದೆ ಸ್ನೇಹಿತರೆ. ನೀವೇನು ಅನುರಾಧ ಮೇಡಮ್ ನಿಮಗೆ ಹೊಸೊಬ್ರಲ್ಲ, ಅವರು ನಿಮಗೆ ಎಂಪವರಿಂಗ್ ವಿತ್ ಎಫೆಕ್ಟಿವ್ ಕಮ್ಯುನಿಕೇಶನ್ ತಗೊಂಡಿದ್ರು. ಅವರು ಹಸ್ಬೆಂಡ್ ಅಂಡ್ ವೈಫ್ ತುಂಬಾ ಒಳ್ಳೆ ಟ್ರೈನಿಂಗ್ ನ ನೀಡುವಂತವ್ರು. ಸ್ಪೆಷಲಿ ಸ್ಟೂಡೆಂಟ್ಸ್ ಗೆ ಅವರು ತುಂಬಾ ಒಳ್ಳೆ ಮಾರ್ಗದರ್ಶನವನ್ನ ನೀಡುವಂತವ್ರು. ನಿಮಗೆ ಅವ್ರಿಬ್ರು ನಂಬರ್ ಈಗಾಗಲೇ ಸಿಕ್ಕಿದೆ ಅಂತ ಅನ್ಕೊಂತೀನಿ. ನೀವು ಅವ್ರನ್ನ ಯಾವ್ದಕ್ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡಬಹುದು ಫಾರ್ ಫ್ಯೂಚರ್ ಅಲ್ಲಿ. ಸೊ ಸ್ನೇಹಿತರೆ, JC ಅನ್ನುವಂಥದ್ದು ಒಂದು ಅದ್ಭುತವಾದ ಸಂಸ್ಥೆ. ಒಂದು ಅದ್ಭುತವಾದಂತಹ ರಿಸೋರ್ಸ್ಫುಲ್ ಪರ್ಸನ್ ಗಳನ್ನ ನಾವ್ ಇದರಲ್ಲಿ ಹೊಂದಿದೀವಿ. ನಮಗ್ ತುಂಬಾ ಖುಷಿ ಆಗುತ್ತೆ. ಇವತ್ತು ನಾವು ಕಲಿತಾ ಇದೀವಿ, ಕಲಿಸ್ತಾ ಇದೀವಿ. ಅಂಡ್ ಲರ್ನಿಂಗ್ ಈಸ್ ಕಂಟಿನ್ಯೂಸ್ ಪ್ರೊಸೆಸ್ ಸ್ನೇಹಿತರೆ. ಇದನ್ನ ಹೇಳ್ತಾ ಒಂದು ಅದ್ಭುತವಾದಂತಹ ಸೆಷನ್ ನಡೆಸ್ಕೊಟ್ಟಂತಹ ನಮ್ಮ ಪ್ರೀತಿಯ ಪೂರ್ವ ವಲಯ ಅಧ್ಯಕ್ಷರಾದಂತಹ ಹಾಗೂ ರಾಷ್ಟ್ರೀಯ ತರಬೇತುದಾರರಾದಂತಹ ಜಯಚಂದರ್ ಸರ್ಗೆ ನಾನು ನನ್ನ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಯಾವಾಗ್ಲೂ ನನಗೇನಾದ್ರೂ ತುಂಬಾ ಟೆನ್ಷನ್ ಮಾಡ್ಕೊಂಡ್ರೆ ಜಯಚಂದರ್ ಸರ್ ತುಂಬಾ ಕೂಲ್ ಆಗಿ ಕಾಮ್ ಆಗಿ ಅದನ್ನ ಸರಿ ಮಾಡಿ ಹೇಳುವಂತ ವ್ಯಕ್ತಿ ಅವರು. ತುಂಬಾ ಕೂಲ್ ಆಗಿರ್ತಾರೆ, ವೈ ಪ್ರಜ್ವಲ್ ಅಂತ. ಸೊ ಹಾಗಾಗಿ ಅವ್ರನ್ನ ಮರೆಯುವಂತಹ ವ್ಯಕ್ತಿನೇ ಅಲ್ಲ ಅವರು ಅಂತ ಹೇಳ್ತಾ, ಓವರ್ ಟು ರಾಮ್ ಪ್ರಸಾದ್ ಸರ್ ಟು ಗಿವ್ ವೋಟ್ ಆಫ್ ಥ್ಯಾಂಕ್ಸ್. ಹಲೋ, ಕೇಳಿಸ್ತಾ ಇದೆಯಾ? ಎಸ್ ಸರ್, ಕ್ಲಿಯರ್, ದ ವಾಯ್ಸ್ ಇಸ್ ಕ್ಲಿಯರ್. ಓಕೆ. ಇವತ್ತಿನ ಒಂದು ತರಬೇತಿ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಿ ಬಂದಿದೆ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮವನ್ನ ಆಯೋಜಿಸಿದಂತಹ ನಮ್ಮ JC ಬೆಳಕೊಪ್ಪದ ಅಧ್ಯಕ್ಷರಾದ JC ಪ್ರಜ್ವಲ್ ಜೈನ್ ಇವರಿಗೆ ಧನ್ಯವಾದಗಳು. ಹಾಗೆ ಇದೇ ಜ್ಞಾನ ಸೌಹಾರ್ದ JC ಅಧ್ಯಕ್ಷರಾದ JC ಸಂಜಯ್ ಅವರು ಕೂಡ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮದ ಮೈನ್ ರೂವಾರಿ ಆದಂತಹ ನಮ್ಮ ವಲಯ ಪೂರ್ವಾಧ್ಯಕ್ಷರು ಹಾಗೂ ರಾಷ್ಟ್ರೀಯ ತರಬೇತುದಾರರಾದಂತಹ ಡಾಕ್ಟರ್ JC ಜಯಚಂದ್ರ ಸರ್, ನಿಮ್ಗೂ ಕೂಡ ಧನ್ಯವಾದಗಳು. ಹಾಗೆ ಭಾಗವಹಿಸಿದ ಎಲ್ಲ ದೇಶೀಯ ಪೂರ್ವಾಧ್ಯಕ್ಷರುಗಳು, ನಿಕಟ ಪೂರ್ವಾಧ್ಯಕ್ಷರುಗಳು ಹಾಗೂ JCಯ ನನ್ನೆಲ್ಲ ಸದಸ್ಯರಿಗೂ ಕೂಡ ಧನ್ಯವಾದಗಳು. ಹಾಗೆ ಈ ಒಂದು ಕಾರ್ಯಕ್ರಮದ ಮುಖ್ಯ ಭಾಗವಾದ ನಮ್ಮೆಲ್ಲ ಭಾಗವಹಿಸಿದ ವಿದ್ಯಾರ್ಥಿಗಳು ಕೂಡ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು. ಧನ್ಯವಾದಗಳನ್ನ ತಿಳಿಸಿದಂತಹ ನಮ್ಮ ಅದ್ಭುತವಾದಂತಹ ಕಾರ್ಯದರ್ಶಿಗಳಾದಂತಹ ರಾಮ್ ಪ್ರಸಾದ್ ಅವರಿಗೂ ಧನ್ಯವಾದಗಳನ್ನ ಹೇಳ್ತಾ, ಸ್ನೇಹಿತರೆ, ಒಂದು ಅದ್ಭುತವಾದಂತಹ 3 ದಿನಗಳ ಫ್ಯೂಚರ್ ಟ್ರೈನಿಂಗ್ ಸೀರೀಸ್ ನ ನಾವು ನಡೆಸಿದ್ವಿ. ಕೆರಿಯರ್ ಗೈಡೆನ್ಸ್ ಇಂದ ಹಿಡಿದು ಇವತ್ತು ಹೇಗೆ ಓದ್ಬೇಕು ಅನ್ನೋ ತನಕ ನಾವು ಒಂದು ಅದ್ಭುತವಾದಂತಹ 3 ದಿನಗಳನ್ನ ಕಳೆದ್ವಿ. ಇದೇ ರೀತಿ ಮುಂದೆನೂ ಕಂಟಿನ್ಯೂ ಮಾಡೋಣ. ಆದ್ರೆ ಪ್ರತಿಯೊಂದು ತರಬೇತಿ ಯಾವಾಗ ಯಶಸ್ವಿ ಆಗುತ್ತಂದ್ರೆ ಅದು ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆಯನ್ನ ಮೂಡಿಸಿದಾಗ ಮಾತ್ರ. ಪ್ರತಿ ಟ್ರೈನಿಂಗ್ ನಲ್ಲೂ ಒಂದು ಪಾಯಿಂಟ್ ನ ತಗೊಂಡು ನಿಮ್ಮ ಜೀವನವನ್ನ ಬದಲಾಯಿಸ್ಕೊಳ್ಳಿ. ಬದಲಾವಣೆ ನಮ್ಮಿಂದ ಶುರು ಮಾಡೋಣ. ಜಗತ್ತೇ ಅವಾಗ ಬದಲಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಸೆಷನ್ ನ ಮುಗಿಸ್ತಾ ಇದೀವಿ ಸ್ನೇಹಿತರೆ. ಜಯಚಂದರ್ ಸರ್, ಎಂಡ್ ಮಾಡೋದಲ್ಲ? ಎಸ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಎವ್ರಿ ಒನ್.